जय गोपी जन वल्लभ गिरिवरधारी गोपी जन वल्लभ यशोदानंदन व्रज जन रंजन यशोदानंदन यशोदानंदन व्रज जन रंजन यशोदानंदन यशोदानंदन व्रज जन रंजन यशोदानंदन यमुना तीर वनचारी यमुना तीर वनचारी जय राधा माधव कुंज बिहारी जय राधा जय राधा माधव कुंज बिहारी जय राधा माधव जय श्री श्री राधा विनोद भगवान की जय। श्री श्री जगन्नाथ बलदेव सुभद्रा महारानी की जय। श्री श्री नित्यानंद नटवर गौर सुंदर भगवान की जय। ಶ್ರೀಲ ಪ್ರಭುಪಾದ್ ಕಿ ಜೈ. ದಯವಿಟ್ಟೆಲ್ಲರೂ ನನ್ನಿಂದ ಹೇಳಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ कृष्ण प्रेष्ठाय भूतले श्रीमते भक्ति वेदांत स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे 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 राम 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 हरे हरे ಹರೇ ಕೃಷ್ಣ ಹರೇ ಕೃಷ್ಣ. ಇದೀಗ ಒಂದು ಮುಕ್ಕಾಲು ಗಂಟೆ ಒಂದು ಪ್ರವಚನ ಜರುಗತ್ತೆ ಇಲ್ಲಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ನಿಶ್ಶಬ್ದವಾಗಿರ್ಬೇಕು. ಈ ಕಡೆ ಯಾರು ಉಯ್ಯಾಲೆಯನ್ನ ಸೇವೆ ಮಾಡ್ತಾ ಇದ್ದೀರಾ ಅವ್ರು ಸ್ವಲ್ಪ ಕುತ್ಕೋಬಹುದು. ಇವಾಗ ಕೊನೆಗೆ ಪ್ರವಚನ ಆದ್ಮೇಲೆ ಮತ್ತೆ ಅವಕಾಶ ಸಿಗತ್ತೆ, ಅವಾಗ ನೀವು ಮಾಡ್ಬೋದು. ಬೇರೆಯವರೆಲ್ಲ ದಯವಿಟ್ಟು ಕೂತ್ಕೊಳ್ಬೇಕಾಗಿ ವಿನಂತಿ. ದಯವಿಟ್ಟು ಸ್ವಲ್ಪ ನಿಶ್ಶಬ್ದವಾಗಿರಿ. ಮುಕ್ಕಾಲು ಗಂಟೆ. ಸೊ ಇವತ್ತು ಬಹಳ ಶ್ರೇಷ್ಠವಾದಂತಹ ದಿವಸ. ಅನೇಕ ಹಬ್ಬಗಳನ್ನ ನಮ್ಮ ದೇಶದಲ್ಲಿ ಇವತ್ತು ಆಚರಿಸ್ತಾ ಇದ್ದಾರೆ. ನಮಗೆ ಇಸ್ಕಾನ್ ಸಂಸ್ಥೆಯಲ್ಲಿ ಮತ್ತೆ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಇರ್ತಕ್ಕಂತಹ ಎಲ್ಲ ವೈಷ್ಣವರಿಗೆ ಬಹಳ ಮುಖ್ಯವಾದಂತಹ ದಿವಸ ಇವತ್ತು. ಬಲರಾಮನ ಹುಟ್ಟಿದ ಹಬ್ಬ ಇವತ್ತು. ಬಲರಾಮ ಪೂರ್ಣಿಮೆ ಅಂತ ಹೇಳ್ತೇವೆ. ಇವತ್ತಿನ ತಿಥಿ ಏನು? ವೈದಿಕ ಪಂಚಾಂಗದ ಪ್ರಕಾರ ಪಂಚಮಿ ಪೂರ್ಣಿಮೆ ಅಲ್ಲ. ಯಾವ ಮಾಸ? ಶ್ರಾವಣ ಪೂರ್ಣಿಮೆ ಅಲ್ಲ. ಶ್ರಾವಣ ಪೂರ್ಣಿಮೆ ಪ್ರತಿ ವರ್ಷ ಬಹಳ ವಿಶೇಷವಾದಂತಹ ದಿವಸ.
ಅನೇಕ ತಿಥಿಗಳು ಈ ದಿವಸ ಬರುತ್ತೆ. ಆಚೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಭಾರತದಲ್ಲಿ ವಿಶೇಷವಾಗಿ ರಕ್ಷಾ ಬಂಧನ್ ಎಂಬಂತಹ ಒಂದು ಹಬ್ಬವನ್ನ ಕೂಡ ಆಚರಿಸ್ತಾರೆ. ಅಕ್ಕಂದಿರಿಗೆ ಮತ್ತೆ ತಂಗಿಯಂದಿರಿಗೆ ನಾವು ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸುವಂತ ದಿವಸ. ಇದರ ಬಗ್ಗೆ ಭಾಗವತದಲ್ಲಿ ಕೂಡ ಬರುತ್ತೆ. ಈ ಹಬ್ಬದ ಬಗ್ಗೆ ಬರೋದಿಲ್ಲ, ಆದ್ರೆ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ರುಕ್ಮಿಣಿಯ ವಿಷಯದಲ್ಲಿ ಕೂಡ ಬರುತ್ತೆ. ಭಗಿನಿ ಭಗಿನಿ ದಯಾಯಾಹ ಮೂರ್ತಿ ಅಂತ ಬರುತ್ತೆ. ಭಗಿನಿ ಅಂದ್ರೆ ಅಕ್ಕ ಅಥವಾ ತಂಗಿ, ಅವಳು ದಯೆಯ ಮೂರ್ತಿ. ಯಾವಾಗ ರುಕ್ಮಿಣಿಯನ್ನ ಅಪಹರಿಸ್ಕೊಂಡು ಕೃಷ್ಣ ಹೋಗ್ತಾ ಇರ್ತಾನೆ, ಅವಾಗ ರುಕ್ಮಿ ಅಂದ್ರೆ ಯಾರು? ರುಕ್ಮಿಣಿಯ ಅಣ್ಣ. ಅವನು ಶಿಶುಪಾಲನ ಜೊತೆಗೆ ಒಂದು ಸಂಧಿಯನ್ನ ಮಾಡಿ ರುಕ್ಮಿಣಿಯನ್ನ ಶಿಶುಪಾಲನ ಜೊತೆಗೆ ಮದುವೆ ಮಾಡಿಸ್ಬೇಕು ಅಂತ ಇರ್ತಾನೆ. ಅದರಿಂದ ರಾಕ್ಷಸನ ಸಮಾನ ಅವನು. ಅದರಿಂದ ಯಾವಾಗ ರುಕ್ಮಿಣಿಯನ್ನ ಅಪಹರಿಸ್ಕೊಂಡು ಹೋಗ್ತಾ ಇರ್ತಾನೆ ಕೃಷ್ಣ, ಅವಾಗ ರುಕ್ಮಿ ಅಡ್ಡ ಬರ್ತಾನೆ, ಅವನನ್ನ ಕೊಲ್ಬೇಕರ್ತಾ ಇರ್ತಾನೆ ಕೃಷ್ಣ. ಆದ್ರೆ ಅದನ್ನ ತಡೆದಿದ್ಯಾರು? ರುಕ್ಮಿಣಿ ಅಂದ್ರೆ ಅವನ ತಂಗಿ. ಅವಾಗ ಅಲ್ಲಿ ವ್ಯಾಖ್ಯಾನದಲ್ಲಿ ಹೇರುತ್ತಾರೆ ಭಗಿನಿ ದಯಾಯಾಹ ಮೂರ್ತಿ. ಅದರ ಜೊತೆಗೆ ಇವತ್ತು ಮತ್ತೊಂದು ವಿಶೇಷವಾದಂತಹ ಒಂದು ದಿವಸ, ಮತ್ತೊಂದು ವಿಶೇಷವಾದಂತಹ ತಿಥಿ ಇವತ್ತಿನ ದಿವಸ ಯಾವುದು ಅಂತ ಹೇಳಿದ್ರೆ ಉಪಕರ್ಮ. ಉಪಕರ್ಮ ಅಂತ ಹೇಳಿದ್ರೆ ಬ್ರಾಹ್ಮಣರು ಕೇವಲ ತಮ್ಮ ಜನವಾರವನ್ನ ಬದಲಾಯಿಸಿಕೊಳ್ಳುವಂತಹ ದಿವಸ ಮಾತ್ರ ಅಲ್ಲ, ಜನವಾರವನ್ನ ವರ್ಷ ಪೂರ್ತಿ ಬೇರೆ ಬೇರೆ ಹಬ್ಬಗಳ ದಿವಸ ಬದಲಾಯಿಸ್ಕೋತಾರೆ. ಆದ್ರೆ ವಿಶೇಷವಾಗಿ ಬ್ರಾಹ್ಮಣರು ತಮ್ಮ ಗುರು ಪರಂಪರೆಗೆ ಮತ್ತೆ ಋಷಿವರ್ಯದವರಿಗೆ, ಎಲ್ಲಾ ಋಷಿ ಮುನಿಗಳಿಗೆ ತಮ್ಮ ಕೃತಜ್ಞತೆಗಳನ್ನ ಸಲ್ಲಿಸುವಂತಹ ದಿವಸ. ಬ್ರಾಹ್ಮಣರಿಗೆ ಬಹಳ ವಿಶೇಷವಾದಂತಹ ದಿವಸ, ಗಂಡಸರ ಹಬ್ಬ ಅಂತ ಹೇಳ್ತಾರೆ. ಇತ್ತೀಚೆಗೆ ವರಮಹಾಲಕ್ಷ್ಮಿ ಇತ್ತಲ್ಲ, ಅದು ಹೆಂಗಸರ ಹಬ್ಬ, ಮತ್ತೆ ಉಪಕರ್ಮ ಗಂಡಸರ ಹಬ್ಬ ಅಲ್ಲ. ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಬ್ರಾಹ್ಮಣರು ಕ್ಷತ್ರಿಯರು ಮತ್ತೆ ವೈಶ್ಯರು ಮನು ಸಂಹಿತೆಯ ಪ್ರಕಾರ ಈ 3 ವರ್ಗದವರು ಜನವಾರವನ್ನ ಹಾಕೋಬೇಕು. ಆ 3 ವರ್ಗಗಳಿಗೆ ಇವತ್ತು ವಿಶೇಷವಾದಂತಹ ಒಂದು ಹಬ್ಬ. ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ವಿಶೇಷವಾಗಿ ಕೃಷ್ಣ ಭಕ್ತರಿಗೆ ಏನಕ್ಕೆ ಇವತ್ತು ಅಷ್ಟು ವಿಶೇಷವಾದಂತಹ ದಿವಸ, ಇವತ್ತಿನ ತಿಥಿ ಅಷ್ಟು ವಿಶೇಷವಾದಂತಹದ್ದು ಅಂತ ಹೇಳಿದ್ರೆ, ಇವತ್ತು ಬಲರಾಮ ಪೂರ್ಣಿಮೆ, ಬಲರಾಮ ಜಯಂತಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಜಯಂತಿ ಅನ್ನೋದು ಯಾವ ಒಂದು ಶಬ್ದ ಇದೆ, ಅದು ಕೇವಲ ಕೃಷ್ಣನ ಹುಟ್ಟಿದ ಹಬ್ಬಕ್ಕೆ ಮಾತ್ರ ಅನ್ವಯಿಸುವಂತಹ ಒಂದು ಶಬ್ದ. ಇದು ಎಷ್ಟೊಂದು ಜನರಿಗೆ ಗೊತ್ತಿಲ್ಲ. ನಾವು ಆಚೆ ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಎಲ್ಲದಕ್ಕೂ ಜಯಂತಿ ಅಂತ ಹೇಳ್ತೀವಿ. ಆದ್ರೆ ಜಯಂತಿ ಅನ್ನೋದೇನು? ಜಯಂತಿ ಅನ್ನೋದು ಒಂದು ಮುಹೂರ್ತ. ಯಾವ ಮುಹೂರ್ತ? ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ರೋಹಿಣಿ ನಕ್ಷತ್ರ ಯಾವಾಗ ಕಾಣಿಸ್ಕೊಳ್ಳುತ್ತೆ, ಆವಾಗ ಯಾವ ಒಂದು ಮುಹೂರ್ತ ಬರುತ್ತೆ, ಅದಕ್ಕೆ ಏನಂತ ಹೇಳ್ತೀವಿ? ಜಯಂತಿ. ಸಾಮಾನ್ಯವಾದಂತಹ ಶಬ್ದಗಳಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಜಯಂತಿ ಅನ್ನೋದು ಒಂದು ಸಮಯಕ್ಕೆ ಒಂದು ಹೆಸರು. ಆ ಸಮಯ ಎಲ್ಲಾ ಸಮಯಕ್ಕೂ ಅನ್ವಯಿಸೋದಿಲ್ಲ ಅಲ್ವಾ? ಮಹಾತ್ಮ ಗಾಂಧಿ ಮಹಾತ್ಮರಿರ್ಬೋದು, ಆದ್ರೆ ಮಹಾತ್ಮ ಗಾಂಧಿ ಹುಟ್ಟಿದ ದಿವಸ ಜಯಂತಿ ಎಂಬಂತ ಮುಹೂರ್ತ ಬರೋದಿಲ್ಲ. ಅದೇ ರೀತಿ ಅಂಬೇಡ್ಕರ್ ಹುಟ್ಟಿದಂತಹ ದಿವಸ ಜಯಂತಿ ಅನ್ನೋದು ಬರೋದಿಲ್ಲ. ಅದೇ ರೀತಿಯಲ್ಲಿ ಬಲರಾಮ ಹುಟ್ಟಿದ ದಿವಸ ಕೂಡ ಜಯಂತಿ ಎಂಬಂತ ಮುಹೂರ್ತ ಬರೋದಿಲ್ಲ. ಆದ್ದರಿಂದ ಇದಕ್ಕೆ ನಾವೇನಂತ ಕರಿತೀವಿ? ಬಲರಾಮ ಪೂರ್ಣಿಮೆ. ಯಾಕೆಂದ್ರೆ ಇವತ್ತಿನ ದಿವಸ ಪೂರ್ಣಿಮೆ ಅಲ್ಲ, ಶುಕ್ಲ ಪಕ್ಷದ ಕೊನೆಯ ದಿವಸ. ಶುಕ್ಲ ಪಕ್ಷ ಅಂದ್ರೆ ಏನು? ಅಮಾವಾಸ್ಯೆಯಿಂದ ಪೂರ್ಣಿಮೆಯ ತನಕ. ಕೃಷ್ಣ ಪಕ್ಷ ಅಂದ್ರೆ ಮತ್ತೆ ಪೂರ್ಣಿಮೆಯಿಂದ ಅಮಾವಾಸ್ಯೆಯ ತನಕ. ಆದ್ರಿಂದ ಇವತ್ತು ಬಲರಾಮ ಪೂರ್ಣಿಮೆ. ಪ್ರಾಯಶಃ ಗೌಡಿಯ ವೈಷ್ಣವ ಸಂಪ್ರದಾಯವನ್ನ ಬಿಟ್ಟು, ಅದರಲ್ಲೂ ಕೂಡ ಇಸ್ಕಾನ್ ಸಂಸ್ಥೆಯನ್ನ ಬಿಟ್ಟು ಆಚೆ ಎಲ್ಲೂ ಕೂಡ ಬಲರಾಮ ಪೂರ್ಣಿಮೆಯನ್ನ ಆಚರಿಸೋದನ್ನ ನಾವು ನೋಡೋದಿಲ್ಲ. ಎಲ್ಲರೂ ನೋಡುತ್ತೀವ ನೀವು? ಆಚೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಬಲರಾಮನ ಹುಟ್ಟಿದ ಹಬ್ಬವನ್ನ ಸಾಮಾನ್ಯವಾಗಿ ಆಚರಿಸೋದಿಲ್ಲ. ಎಷ್ಟರ ಮಟ್ಟಕ್ಕೆ ಅಂದ್ರೆ ಇತರ ವೈಷ್ಣವ ಸಂಪ್ರದಾಯಗಳಲ್ಲೂ ಕೂಡ ಆಚರಿಸೋದಿಲ್ಲ ಸಾಮಾನ್ಯವಾಗಿ ಅಲ್ಲ. ಆದ್ರೆ ಇಸ್ಕಾನ್ ಸಂಸ್ಥೆಯಲ್ಲಿ ನಾವು ವಿಶೇಷವಾಗಿ ಒಂದು ಪಂಚಾಂಗದ ಒಂದು ವರ್ಷ ಅಂತ ಇಟ್ಕೊಂಡ್ರೆ 7 ಮುಖ್ಯವಾಗಿರ್ತಕ್ಕಂಥ ಉತ್ಸವಗಳನ್ನ, ಹಬ್ಬಗಳನ್ನ ಆಚರಿಸ್ತೀವಿ ಅಲ್ಲ. ನೀವು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ನ ತೆಗೆದುಕೊಂಡ್ರೆ ಮೊದಲನೇದು ಫೆಬ್ರವರಿ ಮಾಸದಲ್ಲಿ ಬರ್ತಕ್ಕಂತಹದ್ದು ನಿತ್ಯಾನಂದ ತ್ರಯೋದಶಿ. ನಿತ್ಯಾನಂದ ಪ್ರಭು ಅನ್ನೋರು ಬಲರಾಮನ ಅವತಾರ ಕಲಿಯುಗದಲ್ಲಿ. ಮತ್ತೆ ಮಾರ್ಚ್ ಮಾಸದಲ್ಲಿ ಬರ್ತಕ್ಕಂತಹದ್ದು ಗೌರ ಪೂರ್ಣಿಮೆ, ಚೈತನ್ಯ ಮಹಾಪ್ರಭುಗಳ ಹುಟ್ಟಿದ ಹಬ್ಬ. ಅದಾದ ಮೇಲೆ ಏಪ್ರಿಲ್ ಮಾಸದಲ್ಲಿ ಬರುವಂತಹದ್ದು ಯಾವುದು? ರಾಮನವಮಿ ಅಲ್ಲ, ಅದು ಬಹಳ ವಿಶೇಷವಾದಂತಹ ಒಂದು ಉತ್ಸವ. ಮೇ ಮಾಸದಲ್ಲಿ ಬರ್ತಕ್ಕಂತಹದ್ದು ನರಸಿಂಹ ಚತುರ್ದಶಿ. ಅದಕ್ಕೂ ಕೂಡ ಎಷ್ಟೊಂದು ಜನ ನರಸಿಂಹ ಜಯಂತಿ ಅಂತ ಹೇಳ್ತಾರೆ.
ಆದ್ರೆ ನೀವು ಆಡು ಭಾಷೆಯಲ್ಲಿ ಹೇಳ್ಬೋದು, ಆದ್ರೆ ನಿಖರವಾಗಿ ಹೇಳ್ಬೇಕಾದ್ರೆ ನರಸಿಂಹ ಚತುರ್ದಶಿ 14ನೇ ದಿವಸ ಬಂದಂತಹದ್ದು ಒಂದು ಮುಹೂರ್ತ. ಮತ್ತೆ ಅದಾದ್ಮೇಲೆ ಬರ್ತಕ್ಕಂಥದ್ದು ಇವತ್ತಿನ ದಿವಸ ಯಾವ್ದು? ಬಲರಾಮ ಪೂರ್ಣಿಮೆ. ಅಂದ್ರೆ 5 ಆಯ್ತು ಅಲ್ಲ. ಇದಾದ್ಮೇಲೆ ಮುಂದೆಂದು ಬಹಳ ಎಲ್ಲದಕ್ಕಿಂತ ಮುಖ್ಯವಾದಂತಹದ್ದು ಯಾವುದು? ಶ್ರೀಕೃಷ್ಣ ಜನ್ಮಾಷ್ಟಮಿ. ಇನ್ನು ಕೇವಲ 7 ದಿವಸಗಳಲ್ಲಿ ಬರ್ತಕ್ಕಂತಹದ್ದು ಮುಂದಿನ ಅಷ್ಟಮಿ. ಇವತ್ತು ಪೂರ್ಣಿಮೆ ಅಲ್ಲ, ಅಂದ್ರೆ 8 ದಿವಸಗಳಲ್ಲಿ, ಅಂದ್ರೆ ಮುಂದಿನ ಶನಿವಾರ. ಅದಾದ್ಮೇಲೆ ಕೊನೆಯದು ಶ್ರೀ ರಾಧಾಷ್ಟಮಿ. ರಾಧಾಷ್ಟಮಿ. ಈ ರೀತಿ 7 ಮುಖ್ಯವಾಗಿರ್ತಕ್ಕಂತಹ ಹಬ್ಬಗಳನ್ನ ನಾವು ಆಚರಿಸ್ತೇವೆ. ಅದರಲ್ಲಿ 5ನೇ ಮುಖ್ಯವಾದಂತಹ ಹಬ್ಬ ಇವತ್ತು ಬಲರಾಮನ ಹುಟ್ಟಿದ ಹಬ್ಬ. ಏನಕ್ಕೆ ಬಲರಾಮನ ಹುಟ್ಟಿದ ಹಬ್ಬಕ್ಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ನಾವು ಕೊಡ್ತೀವಿ? ಬೇರೆ ಎಲ್ಲೂ ನಾವು ನೋಡೋದಿಲ್ವಲ್ಲ, ಇಸ್ಕಾನ್ ಸಂಸ್ಥೆಯಲ್ಲಿ ಮಾತ್ರ ಇದಕ್ಕೆ ಬಹಳಷ್ಟು ಶಾಸ್ತ್ರದಲ್ಲಿ ಪ್ರಮಾಣವಿದೆ. ಬಲರಾಮನ ಹುಟ್ಟಿದ ಹಬ್ಬ ಸಾಮಾನ್ಯವಾದಂತಹ ದಿವಸವಲ್ಲ, ಅದು ಕೂಡ ಬಹಳ ವಿಶೇಷವಾದಂತಹ ದಿವಸ, ವಿಶೇಷವಾದಂತಹ ಮುಹೂರ್ತ. ಮತ್ತೆ ಬಲರಾಮ ಕೂಡ ಸಾಮಾನ್ಯವಾದಂತಹ ಪುರುಷನಲ್ಲ, ಕೃಷ್ಣನ ಪ್ರಥಮ ಅವತಾರ. ನಮ್ಮ ಭಾಗವತದ ಅನುಸಾರ ಕೃಷ್ಣನ ಪ್ರಥಮ ವಿಸ್ತಾರ. ಅವತಾರ ಅಂತಾನು ಹೇಳೋಕ್ಕಾಗೋದಿಲ್ಲ, ವಿಸ್ತಾರ. ಭಾಗವತದಲ್ಲಿ ಸುಮಾರು 3 ರಿಂದ 4 ಕಡೆಗಳಲ್ಲಿ ಸೃಷ್ಟಿಯ ಪ್ರಕ್ರಿಯೆಯನ್ನು ನೀಡಲಾಗಿದೆ. ಅದರಲ್ಲಿ ಹೇಳಬೇಕಾದ್ರೆ ಕೃಷ್ಣನ ಪ್ರಥಮ ವಿಸ್ತಾರ ಯಾರದು? ಬಲರಾಮ. ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದ ಅನುಸಾರವಾಗಿ ಕೃಷ್ಣನೇ ಎಲ್ಲಾ ಅವತಾರಗಳಿಗೆ ಮೂಲ ಅಲ್ಲ. ನೀವು ಕೇಳಿರ್ಬೋದು ವಿಷ್ಣು ಎಲ್ಲ ಅವತಾರಗಳಿಗೆ ಮೂಲ ಅಂತ, ಅದು ಸರಿನೇ. ಆದ್ರೆ ನಮ್ಮ ಗೌಡಿಯ ವೈಷ್ಣವ ಸಿದ್ಧಾಂತದ ಪ್ರಕಾರ ಕೃಷ್ಣನೇ ಎಲ್ಲ ಅವತಾರಗಳಿಗೆ ಮೂಲ. ಆ ಕೃಷ್ಣನ ಪ್ರಥಮ ವಿಸ್ತಾರ ಯಾರದು? ಬಲರಾಮ. ಬಲರಾಮನಿಂದ ಒಂದು ಚತುರ್ವ್ಯೂಹ ಬರುತ್ತೆ. ಚತುರ್ವ್ಯೂಹ ಅಂದ್ರೆ 4 ವಿಶೇಷವಾಗಿರ್ತಕ್ಕಂತಹ ವಿಸ್ತಾರಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಈ ಚತುರ್ವ್ಯೂಹದ ಸಂಕರ್ಷಣ ಯಾರಿದ್ದಾನೆ, ಅವನಿಂದ ನಾರಾಯಣ ಬರ್ತಾರೆ. ನಾರಾಯಣನಿಂದ ಮತ್ತೊಂದು ಚತುರ್ವ್ಯೂಹ, ದ್ವಿತೀಯ ಚತುರ್ವ್ಯೂಹ. ಅಲ್ಲಿ ಮತ್ತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಅಲ್ಲಿಯ ಸಂಕರ್ಷಣನಿಂದ ಮಹಾವಿಷ್ಣು, ಅವನಿಗೆ ಕಾರಣೋದಕಶಾಹಿ ವಿಷ್ಣು ಅಂತ ಕೂಡ ಹೇಳ್ತೇವೆ. ಆ ಮಹಾವಿಷ್ಣುವಿನ ಕೇವಲ ಒಂದು ಉಸಿರಾಟದಿಂದ ಅನೇಕ ಬ್ರಹ್ಮಾಂಡಗಳು ಅವನ ಶರೀರದಿಂದ ಆಚೆ ಬರ್ತಾ ಇವೆ. ಆ ಬ್ರಹ್ಮಾಂಡಗಳ ಪೈಕಿ ಒಂದು ಬ್ರಹ್ಮಾಂಡದಲ್ಲಿ ಒಬ್ಬ ಗರ್ಭೋದಕಶಾಹಿ ವಿಷ್ಣು ಎಂಬಂತವನು ಜನ್ಮವನ್ನ ಪಡಿತಾನೆ. ಆ ಗರ್ಭೋದಕಶಾಹಿ ವಿಷ್ಣು ತನ್ನ ಹೊಕ್ಕಳಿನ ಪ್ರದೇಶದಿಂದ ಒಂದು ಕಮಲವನ್ನ ಸೃಷ್ಟಿಸ್ತಾನೆ. ಆ ಕಮಲದ ಮೇಲೆ ಬ್ರಹ್ಮ ತನ್ನ ಜನ್ಮವನ್ನ ಪಡಿತಾನೆ. ಆ ಕಮಲದ ಕಾಂಡ ಏನಿದೆ, ಸ್ಟೆಮ್, ಆ ಕಮಲದ ಕಾಂಡದಲ್ಲಿಯೇ 14 ಲೋಕಗಳು ಇವೆ. ಆ 14 ಲೋಕಗಳ ಪೈಕಿ ಭೂಲೋಕದಲ್ಲಿ ನಾವು ಇವಾಗ ಇದ್ದೇವೆ ಅಲ್ಲ. ಸಂಕಲ್ಪವನ್ನ ಹೇಳಬೇಕಾದ್ರೆ ನಾವು ನೋಡಿರ್ಬೇಕು ಅಲ್ಲ. ನಾವು ಹೇಳ್ತೇವೆ ಹರಿ ಓಂ ತತ್ಸತ್ ಶ್ರೀ ಗೋವಿಂದ ಗೋವಿಂದ ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀ ವಿಷ್ಣೋರಾಜ್ಞಾ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ. ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅಂದ್ರೆ ಬ್ರಹ್ಮನ 2ನೇ ಪರಾರ್ಧ. ಒಂದು ಪರಾರ್ಧ 50 ವರ್ಷಗಳ ಕಾಲ. ಬ್ರಹ್ಮನ 50 ವರ್ಷಗಳ ಕಾಲ ನಮ್ಮ 50 ವರ್ಷಗಳ ಕಾಲಕ್ಕೆ ಸಮಾನವಲ್ಲ. ಬಹಳ ವ್ಯತ್ಯಾಸವಿದೆ ಅಲ್ಲ. ಆದ್ರೆ ಹೇಳ್ಬೇಕಾದ್ರೆ ಜಂಬೂ ದ್ವೀಪೆ ಭರತ ವರ್ಷೆ ಭರತ ಖಂಡೆ ಅಂತ ಹೇಳ್ತೀವಿ ಅಲ್ಲ. ಜಂಬೂ ದ್ವೀಪದಲ್ಲಿ, ಭರತ ವರ್ಷದಲ್ಲಿ, ಭರತ ಖಂಡದಲ್ಲಿ ಇವಾಗ ನಾವು ಇದ್ದೇವೆ ಅಲ್ಲ. ಆ ಭೂಲೋಕದಲ್ಲಿ ನಾವಿದ್ದೇವೆ. ಸೊ ನಾವು ಎಷ್ಟು ಸಣ್ಣದಾಗಿದ್ದೇವೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗತ್ತೆ. ಕರೆಕ್ಟ್ ಅಲ್ಲ? ಅದರಿಂದ ಬಲರಾಮ ಎಲ್ಲಿದ್ದಾನೆ? ಬಲರಾಮ ಕೃಷ್ಣನ ಪ್ರಥಮ ವಿಸ್ತಾರ. ಅವನ ಹುಟ್ಟಿದ ಹಬ್ಬವನ್ನ ನಾವು ಆಚರಿಸದೇ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಗೌಡಿಯ ವೈಷ್ಣವದ ಸಿದ್ಧಾಂತ ಅಲ್ಲ. ಬಲರಾಮ ಕೃಷ್ಣನ ಪ್ರಥಮ ವಿಸ್ತಾರ. ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಒಂದು ಮೋಕ್ಷ ಧರ್ಮ ಎಂಬಂತಹ ಒಂದು ಸಣ್ಣ ಭಾಗ ಇದೆ. ಅದರಲ್ಲಿ ಭೀಷ್ಮಾಚಾರ್ಯರು ಎಲ್ಲ ಅವತಾರಗಳನ್ನ ಹೆಸರಿಸಬೇಕಾದ್ರೆ ಬುದ್ಧನನ್ನ ಹೆಸರಿಸೋದಿಲ್ಲ, ಆದ್ರೆ ಬಲರಾಮನ ಬಗ್ಗೆ ಹೇಳ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಭೀಷ್ಮಾಚಾರ್ಯರು ಅಂತ ಹೇಳಿದ್ರೆ, ದಯವಿಟ್ಟು ನೀವೆಲ್ಲರೂ ನನ್ನ ಹಿಂದೆ ಈ ಶ್ಲೋಕವನ್ನ ಹೇಳ್ಬೋದು. ಮತ್ಸ್ಯಕೂರ್ಮೋ ವರಾಹಶ್ಚ ನರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣೋ ಕಲ್ಕಿಸ್ತಥೈವ ಚ. ನೋಡಿ, ಇಲ್ಲಿ 10 ಅವತಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಮಹಾಭಾರತದ ಪ್ರಕಾರ ವಿಷ್ಣು ಎಲ್ಲ ಅವತಾರಗಳ ಮೂಲ. ಭಾಗವತದ ಪ್ರಕಾರ ಕೃಷ್ಣ ಎಲ್ಲ ಅವತಾರಗಳ ಮೂಲ. ಅದರಲ್ಲಿ ಏನು ಅಷ್ಟೊಂದು ವ್ಯತ್ಯಾಸವಿಲ್ಲ. ಆದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಯಾವ್ದದು 10 ಅವತಾರಗಳು. ಮೊದಲನೇದು ಯಾವ್ದದು?
ಮತ್ಸ್ಯಾವತಾರ, ಎರಡನೇದು ಕೂರ್ಮಾವತಾರ, ಮೂರನೇದು ವರಾಹಾವತಾರ. ಅಲ್ಲ, ಮತ್ಸ್ಯೋ ಕೂರ್ಮೋ ವರಾಹಶ್ಚ ನಾರಸಿಂಹ ಅಥ ವಾಮನಃ. ನರಸಿಂಹಾವತಾರ ನಾಲ್ಕನೇದು, ಐದನೇದು ವಾಮನ ಅವತಾರ. ಮತ್ತೆ ಆರನೇದು, ಏಳನೇದು, ಎಂಟನೇದು ಮೂರು ರಾಮೋ ರಾಮಶ್ಚ ರಾಮಶ್ಚ, ಮೂರು ಕೂಡ ರಾಮನ ಅವತಾರಗಳು. ಅದೇನದು? ಮೊದಲನೇ ರಾಮ ಯಾರು? ಪರಶುರಾಮ. ಸತ್ಯಯುಗದಲ್ಲಿ ಬಂದಂತಹದ್ದು ಪರಶುರಾಮ. 21 ಕ್ಷತ್ರಿಯರ ಪೀಳಿಗೆಗಳನ್ನ ನಾಶ ಮಾಡಿದಂತಹ ಅವತಾರ ಪರಶುರಾಮ. ಎರಡನೆಯ ರಾಮ ಯಾರದು? ಅಯೋಧ್ಯಾರಾಮ. ಅಲ್ಲ, ನಮ್ಮ ಶ್ರೀರಾಮ. ಅಲ್ಲ, ಭಾರತದಲ್ಲಿ ರಾಮ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತಹದ್ದು ಅಯೋಧ್ಯಾರಾಮ. ಮತ್ತೆ ಮೂರನೇ ರಾಮ ಯಾರದು? ಬಲರಾಮ. ಅಲ್ಲ, ಅದರಿಂದ ರಾಮೋ ರಾಮಶ್ಚ ರಾಮಶ್ಚ ಭೀಷ್ಮಾಚಾರ್ಯರು ಹೇಳುವಂತಹದ್ದು. ಅದಾದ್ಮೇಲೆ ಕೊನೆಯಲ್ಲಿ ಕೃಷ್ಣ ಮತ್ತೆ ಕಲ್ಕಿ. ಆದ್ರೆ ಜಯದೇವ ಗೋಸ್ವಾಮಿ ಅಂತ ಮತ್ತೊಬ್ಬ ಬಹಳ ಉತ್ಕೃಷ್ಟವಾದಂತಹ ವೈಷ್ಣವ ಕವಿ ಮತ್ತೆ ವೈಷ್ಣವ ಆಚಾರ್ಯರು ತಮ್ಮ ಗೀತ ಗೋವಿಂದ ಎಂಬಂತಹ ಒಂದು ಅದ್ಭುತವಾದಂತಹ ಕಾವ್ಯದಲ್ಲಿ ಆರಂಭದಲ್ಲಿ ದಶಾವತಾರ ಸ್ತೋತ್ರ ಅಂತ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ಬೇಕಾದ್ರೆ ಕೃಷ್ಣನೇ ಎಲ್ಲ ಅವತಾರಗಳ ಮೂಲ, ಕೇಶವಧೃತ ಮತ್ಸ್ಯ ಶರೀರ, ಕೇಶವಧೃತ ಕೂರ್ಮ ಶರೀರ, ಕೇಶವಧೃತ ವರಾಹ ರೂಪ, ಈ ರೀತಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಲ್ಲ ಅವತಾರಗಳಿಗೂ ಕೃಷ್ಣನೇ ಮೂಲ, ಅದರಿಂದ ಕೃಷ್ಣನೇ ಎಲ್ಲ ಅವತಾರಗಳಾಗಿ ಬರ್ತಾನೆ. ಹಾಗೆ ಹೇಳ್ಬೇಕಾದ್ರೆ ಬಲರಾಮನನ್ನು ಹೇಳ್ತಾರೆ, ಬುದ್ಧನನ್ನು ಅವರು ಹೇಳ್ತಾರೆ. ಕೃಷ್ಣನಲ್ಲಿ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಕೃಷ್ಣನೇ ಎಲ್ಲ ಅವತಾರವಾಗಿ ಬರ್ತಾ ಇರತಕ್ಕಂತಹದ್ದು ಅಲ್ವಾ. ಆದ್ರಿಂದ ಮೂರು ರಾಮರಿದ್ದಾರೆ. ಅವರಲ್ಲೂ ಕೂಡ ನಾವು ನೋಡಿದ್ರೆ ನೋಡಿ, ಲಕ್ಷ್ಮಣನಾಗಿ ಯಾವಾಗ ಬಲರಾಮನೇ ಹಿಂದಿನ ಜನ್ಮದಲ್ಲಿ ಬರ್ತಾನೆ ಅಲ್ವಾ. ರಾಮಾವತಾರದಲ್ಲಿ ಅಂದ್ರೆ ಅಯೋಧ್ಯ ರಾಮ ಯಾವಾಗ ತ್ರೇತಾಯುಗದಲ್ಲಿ ಬರ್ತಾನೆ, ಆವಾಗ ಬಲರಾಮ ಯಾವ ರೂಪದಲ್ಲಿ ಬರ್ತಾನೆ? ಲಕ್ಷ್ಮಣನಾಗಿ ಬರ್ತಾನೆ. ಲಕ್ಷ್ಮಣನಾಗಿ ಬಂದಾಗ ಅಲ್ಲಿ ರಾಮನ ಜೊತೆಗೆ ಸದಾ ಇರ್ತಾನೆ. ಚಿಕ್ಕ ವಯಸ್ಸಿನಿಂದ ಅಂತ ಹೇಳಿದ್ರೆ ಹುಟ್ಟಿನಿಂದ ಕೊನೆಯವರೆಗೆ ಒಬ್ಬ ವ್ಯಕ್ತಿ ಶ್ರೀರಾಮಚಂದ್ರನ ಜೊತೆಗೆ ಸದಾ ಇದ್ದ ಅಂತ ಹೇಳಿದ್ರೆ ಅದು ಕೇವಲ ಲಕ್ಷ್ಮಣ ಮಾತ್ರ. ಸೀತೆ ಕೂಡ ಇರಲಿಲ್ಲ. ವಿವಾಹವಾಗುವವರೆಗೆ ಸೀತೆ ಎಲ್ಲಿದ್ಲು? ರಾಮಚಂದ್ರನ ಜೊತೆಗೆ ಇರಲಿಲ್ಲ. ಅದಾದ್ಮೇಲೆ ಕಾಡಿನಲ್ಲಿ ಯಾವಾಗ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ, ಆವಾಗ 1 ವರ್ಷದ ಕಾಲ ಸೀತೆ ರಾಮಚಂದ್ರನ ಜೊತೆಗೆ ಇರಲಿಲ್ಲ. ಅದಾದ್ಮೇಲೆ ಉತ್ತರಕಾಂಡದಲ್ಲಿ ನಾವು ನೋಡ್ತೇವೆ, ರಾಮಚಂದ್ರ ಸೀತಾ ಪರಿತ್ಯಾಗವನ್ನ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಸೀತೆ ರಾಮಚಂದ್ರನ ಜೊತೆಗೆ ಇರಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ರಾಮಚಂದ್ರನ ಜೊತೆಗೆ ಸಮಸ್ತವಾಗಿರ್ತಕ್ಕಂತಹ ರಾಮಲೀಲೆಯಲ್ಲಿ ಇದ್ದ ಅಂತ ಹೇಳಿದ್ರೆ ಯಾರದು? ಲಕ್ಷ್ಮಣ. ಅದರಿಂದ ಲಕ್ಷ್ಮಣನಿಗೆ ಬಹಳ ಸಂತೋಷವಾಗಿತ್ತು ರಾಮನ ಚಂದ್ರನ ಅನುಜನಾಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಬಹಳ ಸಂತೋಷವಾಗಿತ್ತು. ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಬಹಿಪ್ರಾಣ ಇವಪ್ಪರಹ ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರೆ. ಲಕ್ಷ್ಮಣ ರಾಮಚಂದ್ರನ ಮತ್ತೊಂದು ಪ್ರಾಣವಾಗಿದ್ದಂತೆ. ನನ್ನ ಪ್ರಾಣ ನನ್ನ ಶರೀರದಲ್ಲಿದೆ ಅಂತ ಹೇಳಿದ್ರೆ, ಈ ಪ್ರಾಣ ಮತ್ತೊಂದು ಶರೀರದಲ್ಲಿ ಇದೆ ಅಂತ ಹೇಳಿದ್ರೆ, ಅಂದ್ರೆ ರಾಮಚಂದ್ರನ ಪ್ರಾಣ ಮತ್ತೊಂದು ಶರೀರದಲ್ಲಿ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರದು? ಲಕ್ಷ್ಮಣ. ಅಷ್ಟು ನಿಕಟವಾಗಿ ರಾಮಚಂದ್ರನ ಸೇವೆಯನ್ನ ಮಾಡ್ತಾನೆ. ಸಮಸ್ತವಾಗಿರ್ತಕ್ಕಂಥ ವನವಾಸದ 14 ವರ್ಷಗಳ ಕಾಲ ಲಕ್ಷ್ಮಣ ಒಂದು ಅಗಳು ಆಹಾರವನ್ನು ಸ್ವೀಕರಿಸಲಿಲ್ಲ, ಒಂದು ಕ್ಷಣ ನಿದ್ದೆಯನ್ನು ಕೂಡ ಮಾಡಲಿಲ್ಲ. ಇದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಮಾಣವಿದೆ. ಆದರೆ ಲಕ್ಷ್ಮಣನಿಗೆ ಒಂದು ಅಸಮಾಧಾನವಿತ್ತು. ಯಾವುದದು ಅಸಮಾಧಾನ? ರಾಮಚಂದ್ರ ಜ್ಯೇಷ್ಠ ಭ್ರಾತ ಆಗಿರೋದ್ರಿಂದ, ಅಂದ್ರೆ ಅಣ್ಣನಾಗಿರೋದ್ರಿಂದ ರಾಮಚಂದ್ರ ಏನೇನ್ ಹೇಳ್ತಾನೆ ಎಲ್ಲವನ್ನೂ ಮಾಡಬೇಕಾಗಿತ್ತು. ಅದೇ ರೀತಿಯಲ್ಲಿ ಸೀತೆಯ ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ಆ ಚಿತೆಯನ್ನ ಹಾಕಿಕೊಟ್ಟಂತವ್ರು ಯಾರು? ಲಕ್ಷ್ಮಣ. ಏನಕ್ಕೆ? ಲಕ್ಷ್ಮಣನಿಗೆ ಅದನ್ನ ಮಾಡೋದಕ್ಕೆ ಒಂಚೂರು ಸ್ವಲ್ಪವೂ ಲೇಷ ಮಾತ್ರದಲ್ಲೂ ಇಷ್ಟವಿರಲಿಲ್ಲ. ಆದ್ರೆ ಚಿತೆಯನ್ನ ತಯಾರಿಸೋದಕ್ಕೆ ಅವನಿಗೆ ಆಜ್ಞೆಯನ್ನ ಯಾರು ಕೊಟ್ಟದ್ದು? ರಾಮಚಂದ್ರನೇ ಕೊಟ್ಟದ್ದು. ಅಗ್ನಿ ಪರೀಕ್ಷೆಯನ್ನ ಮಾಡಬೇಕು, ಸೀತೆ ಶುದ್ಧಳಾಗಿದ್ದಾಳೋ ಇಲ್ವೋ, 1 ವರ್ಷ ನನ್ನನ್ನ ಆಗಲಿ ಒಬ್ಬ ರಾಕ್ಷಸನ ಲಂಕೆಯಲ್ಲಿ ಇದ್ಲು, ಆದ್ದರಿಂದ ಅವಳು ಶುದ್ಧವಾಗಿದ್ದಾಳೋ ಪರಿಶುದ್ಧಳಾಗಿದ್ದಾಳೋ ಇಲ್ವೋ ಅಂತ ನಾವು ನೋಡ್ಬೇಕು. ಅವಳನ್ನ ಪರೀಕ್ಷಿಸಬೇಕು. ಚಿತೆಯನ್ನು ತಯಾರಿಸು ಲಕ್ಷ್ಮಣ ಅಂತ ಹೇಳಿದ ತಕ್ಷಣ ಲಕ್ಷ್ಮಣ ಏನ್ ಮಾಡ್ಬೇಕಾಯ್ತು? ಅವನಿಗೆ ಇಷ್ಟವಿಲ್ಲದೆ ಹೋದ್ರು ಚಿತೆಯನ್ನ ತಯಾರಿಸಿ ಅವನೇ ಸೀತೆಯ ಅಗ್ನಿ ಪರೀಕ್ಷೆಗೆ ಕಾರಣವಾದಂತೆ ಆಯಿತು. ಇದು ಒಂದು ಅಸಮಾಧಾನ. ಮತ್ತೆ ಇದಕ್ಕಿಂತ ಮಿಗಿಲಾದಂತ ಅಸಮಾಧಾನ ಯಾವಾಗ? ಉತ್ತರಕಾಂಡದಲ್ಲಿ ಈಗ ತಾನೇ ನಾನು ಹೇಳಿದಂತೆ ಸೀತಾ ಪರಿತ್ಯಾಗವನ್ನ ಮಾಡುವಂತಹ ಸಮಯ ಯಾವಾಗ ಬಂತು, ಆವಾಗ ಸೀತೆಯನ್ನ ಅರಣ್ಯದಲ್ಲಿ ಕರೆದುಕೊಂಡು ಹೋಗಬೇಕಾದಂತಹ ಜವಾಬ್ದಾರಿಯನ್ನ ರಾಮಚಂದ್ರ ಯಾರಿಗೆ ವಹಿಸ್ತಾನೆ?
ಲಕ್ಷ್ಮಣನಿಗೆ ವಹಿಸ್ತಾನೆ. ಇದು ಒಂದ್ ಸ್ವಲ್ಪವೂ ಇಷ್ಟ ಇರ್ಲಿಲ್ಲ ಲಕ್ಷ್ಮಣನಿಗೆ. ಆದ್ರೆ ಜ್ಯೇಷ್ಠ ಭ್ರಾತ ಪಿತಾಸಮಃ ರಾಮಾಯಣದಲ್ಲಿ ಬರುತ್ತೆ ವಾಕ್ಯ. ಅಂದ್ರೆ ಅಣ್ಣನಾದಂತವನು ತಂದೆಗೆ ಸಮಾನ. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ, ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಭದ್ರಾ ಮಹಾರಾಣಿ ಕಿ, ಶ್ರೀ ಶ್ರೀ ನಿತ್ಯಾನಂದ ನಟವರ ಗೌರ್ ಸುಂದರ ಭಗವಾನ್ ಕಿ. ಜ್ಯೇಷ್ಠ ಭ್ರಾತ ಪಿತಾಸಮಃ ಇದೆಲ್ಲ ವೈದಿಕ ಶಿಷ್ಟಾಚಾರ. ಇವತ್ತು ಯಾರು ಇದನ್ನ ಪಾಲಿಸೋದಿಲ್ಲ ಅಲ್ಲ. ಆ ಅಣ್ಣನ ಮೇಲೆ ಕಾಲನ್ನ ಇಟ್ಟು ತಮ್ಮಂದ್ರು ಆ ರೀತಿಯಾದಂತ ಸಮಯ ಇವತ್ತು ಬಂದಿದೆ. ಆದ್ರೆ ವೈದಿಕ ಕಲಾಚಾರ, ವೈದಿಕ ಶಿಷ್ಟಾಚಾರದ ಪ್ರಕಾರ ಜ್ಯೇಷ್ಠ ಭ್ರಾತ ಪಿತಾಸಮಃ. ಅದೇ ರೀತಿ ಆ ಅಣ್ಣನ ಹೆಂಡತಿ ಏನಂತ ಹೇಳ್ತೀವಿ ಕನ್ನಡದಲ್ಲಿ ನಾವು, ಅತಿಗೆ. ಅತಿಗೆ ಅನ್ನೋಳು ತಾಯಿಯ ಸಮಾನ ಅಲ್ವಾ. ಆದ್ರಿಂದ ಆ ಅಣ್ಣನ ಆಜ್ಞೆಯನ್ನ ಮೀರೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅದನ್ನ ಮಾಡ್ಬೇಕಾಯ್ತು ಲಕ್ಷ್ಮಣ. ಏನದು? ಸೀತೆಯನ್ನ, ಗರ್ಭಿಣಿ ಸೀತೆಯನ್ನ ಕರೆದುಕೊಂಡು ಹೋಗಿ ಅರಣ್ಯದಲ್ಲಿ ಬಿಟ್ಟು, ಅವಳನ್ನ ಏಕಾಕಿಯಾಗಿ ಬಿಟ್ಟು, ಏಕಾಂತವಾಗಿ ಬಿಟ್ಟು ವಾಪಸ್ಸು ಅರಮನೆಗೆ ಬರಬೇಕಾಯಿತು. ಸೀತೆಗೆ ಅರಣ್ಯಕ್ಕೆ ಹೋಗುವ ತನಕ ಏನಾಗ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ ಸೀತೆಗೆ ಅಲ್ವಾ. ರಾಮಚಂದ್ರ ಹೇಳಿದ್ದ, ಅರಣ್ಯಕ್ಕೆ ಹೋಗುವ ತನಕ ಸೀತೆಗೆ ನೀನು ಹೇಳಬಾರದು ಇವಳ ಪರಿತ್ಯಾಗವನ್ನ ನಾನು ಮಾಡ್ತಾ ಇದ್ದೇನೆ ಅಂತ. ಇವಾಗ ಎಷ್ಟೊಂದು ಜನ ಇವಾಗ ಪ್ರಶ್ನೆ ಕೇಳಕ್ ಶುರು ಮಾಡ್ತಾರೆ, ಏನಕ್ಕೆ ರಾಮಚಂದ್ರ ಪರಿತ್ಯಾಗ ಮಾಡ್ದ ಅಂತ. ಅದಕ್ಕೆ ಇವಾಗ ಸಮಯ ಇಲ್ಲ ಹೇಳೋದಕ್ಕೆ. ರಾಮಚಂದ್ರ ಮಾಡಿದ್ದು ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಅದಕ್ಕೆ ಬಹಳಷ್ಟು ಕಾರಣಗಳಿವೆ. ಆದ್ರೆ ನಾವೇನು ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಲಕ್ಷ್ಮಣನಿಗೆ ಅಸಮಾಧಾನವಾಗಿತ್ತು. ಆದ್ದರಿಂದ ಮುಂದಿನ ಅವತಾರದ ಸಮಯದಲ್ಲಿ, ಅವತಾರ ಅಂತ ಹೇಳೋದಕ್ಕಾಗೋದಿಲ್ಲ, ಯಾವಾಗ ಅವತಾರಿಯೇ ಬರ್ತಾನೆ ಕೃಷ್ಣನಾಗಿ, ಆವಾಗ ಬಲರಾಮ ಹೇಗೆ ಬರ್ತಾನೆ? ಅಣ್ಣನಾಗಿ ಬರ್ತಾನೆ. ತಮ್ಮನಾಗಿ ಬಂದ್ರೆ ತಾನೇ ನನಗೆ ಪ್ರಾಬ್ಲಮ್ಮು, ನನಗೆ ಸಮಸ್ಯೆ. ನೀನ್ ಹೇಳಿದ್ದನ್ನೆಲ್ಲ ನಾನು ಕೇಳ್ಬೇಕಾಗತ್ತೆ. ಆದ್ರಿಂದ ಇವಾಗ ನಾನು ಅಣ್ಣನಾಗಿ ಬರ್ತೀನಿ, ನಾನ್ ಹೇಳಿದ್ದನ್ನ ನೀನ್ ಕೇಳು ಇವಾಗ ಅಲ್ಲ. ಆದ್ರೆ ಅಣ್ಣನಾಗಿ ಬರ್ತಾನೆ. ಆದ್ರೆ ಅಣ್ಣನಾಗಿ ಏನಕ್ಕೆ ಬರ್ತಾನೆ? ಕೃಷ್ಣನ ಸೇವೆಯನ್ನ ಮಾಡೋದಕ್ಕೆ ಬರ್ತಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬಲರಾಮ ಕೃಷ್ಣನ ಪ್ರಥಮ ವಿಸ್ತಾರ ಅಂತ ಹೇಳಿದೆ. ವಿಸ್ತಾರ ಅನ್ನೋ ಶಬ್ದಕ್ಕೆ ಏನರ್ಥ? ಕೃಷ್ಣನ ಸೇವೆಯನ್ನ ಎಲ್ಲಾ ವಿಧದಲ್ಲೂ ಮಾಡ್ತಾನೆ. ವೈಕುಂಠ ಲೋಕದಲ್ಲಿ ಯಾವಾಗ ಅದೇ ಬಲರಾಮ ಸೇವೆಯನ್ನ ವಿಷ್ಣುವಿಗೆ ಮಾಡೋದಕ್ಕೆ ಬರ್ತಾನೆ, ಯಾವ ರೂಪದಲ್ಲಿ ಬರ್ತಾನೆ? ಆದಿಶೇಷನಾಗಿ ಬರ್ತಾನೆ, ಅನಂತ ಶೇಷನಾಗಿ ಬರ್ತಾನೆ. ಅವನಿಗೆ 1000 ಹೆಡೆಗಳು, 1000 ಹೆಡೆಗಳ ಮೂಲಕ ಕೃಷ್ಣನಿಗೆ ಎಲ್ಲಾ ರೀತಿಯಾದಂತಹ ಸೇವೆಯನ್ನು ಮಾಡ್ತಾನೆ. ದಕ್ಷಿಣ ಭಾರತದ ಒಬ್ರು ಆಚಾರ್ಯರಿದ್ದಾರೆ, ಯಾಮುನಾಚಾರ್ಯರಂತ. ಅವರ ಒಂದು ಸ್ತೋತ್ರ ರತ್ನ ಎಂಬಂತ ಗ್ರಂಥದಲ್ಲಿ ಯಾವ ಯಾವ ಸೇವೆಗಳನ್ನ ಅನಂತ ಶೇಷ ಮಾಡ್ತಾನೆ ಅಂತ ಅದ್ಭುತವಾದಂತ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ. ಅದು ನನಗೆ ನೆನಪಿಲ್ಲ ಇವಾಗ. ಅವ್ರು ಹೇಳ್ತಾರೆ, ಆದ್ರೆ ಯಾವಾಗ ಭಗವಂತ ಮಲಗೋದಕ್ಕೆ ಇಷ್ಟಪಡ್ತಾನೆ ಆವಾಗ ಹಾಸಿಗೆಯಾಗಿ ಸೇವೆಯನ್ನ ಸಲ್ಲಿಸ್ತಾನೆ. ಯಾವಾಗ ಅವನು ಕೂತ್ಕೋಬೇಕು ಅಂತ, ವಿಷ್ಣು ನಾರಾಯಣ ಕೂತ್ಕೋಬೇಕು ಅಂತ ಇಷ್ಟಪಡ್ತಾನೆ, ಆವಾಗ ಆದಿಶೇಷ ಸಿಂಹಾಸನವಾಗಿ ಅವನು ಸೇವೆಯನ್ನ ಸಲ್ಲಿಸ್ತಾನೆ. ಯಾವಾಗ ಭಗವಂತ ನಡಿಬೇಕು ಅಂತ ಇಷ್ಟಪಡ್ತಾನೆ, ಆವಾಗ ಪಾದುಕೆಗಳಾಗಿ ಅವನು ಸೇವೆಯನ್ನ ಸಲ್ಲಿಸ್ತಾನೆ. ಈ ರೀತಿಯಲ್ಲಿ ಬಲರಾಮ, ಅದೇ ಬಲರಾಮ ವೈಕುಂಠದಲ್ಲಿ ಆದಿಶೇಷನ ರೂಪದಲ್ಲಿ ಎಲ್ಲಾ ರೀತಿಯಾದಂತಹ ಸೇವೆಗಳನ್ನ ಸಲ್ಲಿಸ್ತಾನೆ. ಹಾಗೆಯೇ ಗೋಲೋಕ ವೃಂದಾವನದಲ್ಲಿ, ಗೋಲೋಕ ವೃಂದಾವನ ಅನ್ನೋದು ಏನು? ಕೃಷ್ಣ ಲೋಕ. ಹೇಗೆ ವೈಕುಂಠ ಅನ್ನೋದು ನಾರಾಯಣನ ಲೋಕ ಅಥವಾ ವಿಷ್ಣುವಿನ ಲೋಕ, ಅದೇ ರೀತಿ ಅದಕ್ಕಿಂತ ಮಿಗಿಲಾದಂತಹ ಲೋಕ ಯಾವುದದು? ಗೋಲೋಕ. ಅದರಲ್ಲಿ ಕೃಷ್ಣ ಯಾವಾಗ ಕೃಷ್ಣ ನೆಲೆಸ್ತಾನೆ, ಅಲ್ಲಿ ಕೃಷ್ಣನ ಸೇವೆಯನ್ನ ಕೂಡ ಬಲರಾಮ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾನೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ತಮ್ಮ ಬೇರೆ ಬೇರೆ ತಾತ್ಪರ್ಯಗಳಲ್ಲಿ, ಅನೇಕ ತಾತ್ಪರ್ಯಗಳಲ್ಲಿ ಹೇಳಿದ್ದಾರೆ, ಬಲರಾಮ 5 ಪ್ರಮುಖವಾಗಿರ್ತಕ್ಕಂತಹ ರಸಗಳಲ್ಲಿ ಕೃಷ್ಣನ ಸೇವೆಯನ್ನ ಮಾಡ್ತಾನೆ. ನಾಟ್ಯಶಾಸ್ತ್ರದ ಪ್ರಕಾರ ಭರತ ಮುನಿಗಳಿಂದ ರಚಿತವಾದಂತಹ ನಾಟ್ಯಶಾಸ್ತ್ರ, ಅದರಿಂದಲೇ ಭರತನಾಟ್ಯ ಅಂತ ಬಂದಿರತಕ್ಕಂಥದ್ದು. ಭರತನಾಟ್ಯ ಅಂದ್ರೆ ಏನು? ಭರತನ ಪ್ರಕಾರ ಯಾವ ನಾಟ್ಯಶಾಸ್ತ್ರ ಇದೆ, ಆ ನಾಟ್ಯಶಾಸ್ತ್ರದ ಪ್ರಕಾರ ಒಂದು ಕುಣಿತ, ಅದಕ್ಕೆ ಭರತನಾಟ್ಯ. ಇವಾಗ ಭರತ ಮುನಿಗಳ ಆ ನಾಟ್ಯಶಾಸ್ತ್ರದ ಪ್ರಕಾರ 5 ಪ್ರಮುಖವಾಗಿರ್ತಕ್ಕಂತಹ ಮುಖ್ಯ ರಸಗಳಿವೆ. ಯಾವುದದು? ಮೊದಲನೇದು ಶಾಂತ, 2ನೇದು ದಾಸ್ಯ, 3ನೇದು ಸಖ್ಯ, 4ನೇದು ವಾತ್ಸಲ್ಯ, 5ನೇದು ಮಾಧುರ್ಯ. ಅದರಿಂದ ಶಾಂತರಸದ ರೂಪದಲ್ಲಿ ಬಲರಾಮ ಎಲ್ಲಾ ತದೀಯವಾಗಿ ಅವನು ಸೇವೆಯನ್ನ ಸಲ್ಲಿಸ್ತಾನೆ. ಯಾರಿಗೆ? ಕೃಷ್ಣನಿಗೆ. ತದೀಯ ಅಂತ ಹೇಳಿದ್ರೇನು? ಇವಾಗ ನೋಡಿ, ಈ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಯಾವ ಯಾವ ಪದಾರ್ಥಗಳನ್ನ ನಾವು ಕೃಷ್ಣನ ಸೇವೆಯಲ್ಲಿ ಬಳಸ್ತೇವೆ ಅದೆಲ್ಲವೂ ಕೂಡ ತದೀಯ. ತದೀಯ ಅಂತ ಹೇಳಿದ್ರೆ ಆ ಬಲರಾಮನ ವಿಸ್ತಾರ. ಉದಾಹರಣೆಗೆ ಕರತಾಲವಿದೆ, ಇದೇನಿದು? ಬಲರಾಮನ ವಿಸ್ತಾರ. ಅದೇ ರೀತಿ ಮೃದಂಗವಿದೆ, ಈ ಒಂದು ಟೇಬಲ್ ಇದೆ,
ಅಲ್ಲ. ಅದೇ ರೀತಿ ಆಸನವಿದೆ, ಎಲ್ಲವೂ ಬಲರಾಮನ ವಿಸ್ತಾರ. ಇದೆಲ್ಲ ಶಾಂತರಸದಲ್ಲಿ ಕೃಷ್ಣನ ಸೇವೆಯಲ್ಲಿ, ಕೃಷ್ಣನ ಸೇವೆಯನ್ನ ಬಲರಾಮ ಮಾಡುವ ಪ್ರತಿರೂಪ. ಅದೇ ರೀತಿ ದಾಸ್ಯರಸದಲ್ಲಿ ಬಲರಾಮ ಎಲ್ಲಾ ರೀತಿಯಾದಂತ ಸೇವೆಯನ್ನು ಮಾಡ್ತಾನೆ, ದಾಸನಾಗಿ ಎಲ್ಲಾ ರೀತಿಯಾದಂತ ಸೇವೆಯನ್ನು ಸಲ್ಲಿಸ್ತಾನೆ ಕೃಷ್ಣನಿಗೆ. ಮೂರನೇದಾಗಿ ಸಖ್ಯ ರಸದಲ್ಲಿ, ಸಖ್ಯ ಅಂದ್ರೆ ಫ್ರೆಂಡ್ ಅಲ್ಲ, ಸ್ನೇಹಿತನಾಗಿ ಬಲರಾಮ ಕೃಷ್ಣ ಲೀಲೆಯಲ್ಲೂ ನಾವು ನೋಡ್ತೇವೆ, ಸ್ನೇಹಿತನವಾಗಿ ಅನೇಕ ಸಲಹೆಗಳನ್ನ ಕೃಷ್ಣನಿಗೆ ಕೊಡ್ತಾನೆ. ಅದೇ ರೀತಿ ವಾತ್ಸಲ್ಯ ರಸದಲ್ಲಿ, ಯಾಕೆಂದ್ರೆ ಅಣ್ಣನಾಗಿ ಹುಟ್ಟಿದ್ದಾನೆ, ಅದರಿಂದ ಅಣ್ಣನಾಗಿ ಎಲ್ಲಾ ರೀತಿಯಾದಂತಹ ಅಡ್ವೈಸ್ ಅಲ್ಲ ಅದನ್ನ ಕೃಷ್ಣನಿಗೆ ಕೊಡ್ತಾನೆ. ಮತ್ತೆ ಮಾಧುರ್ಯ ರಸದಲ್ಲಿ ಕೂಡ ನಿಮ್ಗನ್ನಿಸ್ಬೋದು ಮಾಧುರ್ಯ ರಸದಲ್ಲಿ ಅದೇ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ. ಮಾಧುರ್ಯ ರಸ ಅಂದ್ರೆ ಸಾಮಾನ್ಯವಾಗಿ ಗಂಡು ಮತ್ತು ಹೆಣ್ಣು ಇವರ ನಡುವೆ ಇರ್ತಕ್ಕಂಥ ರಸ ತಾನೆ. ಹೌದು, ಬಲರಾಮ ತನ್ನನ್ನೇ ತಾನು ಅನಂಗ ಮಂಜರಿಯಾಗಿ ಅವನು ವಿಸ್ತಾರ ಮಾಡ್ಕೋತಾನೆ. ಏನಕ್ಕೆ? ಕೃಷ್ಣನಿಗೆ ಮಾಧುರ್ಯ ರಸದಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣನ ಲೀಲೆಗಳನ್ನ ಆ ಗೋಲೋಕ ವೃಂದಾವನದಲ್ಲಿ ರಚಿಸುವಂತಹ ಅಪೂರ್ವವಾದಂತಹ ಸೇವೆಯನ್ನ ಕೂಡ ಬಲರಾಮ ಮಾಡ್ತಾನೆ. ಆದ್ದರಿಂದ ಬಲರಾಮನ ಒಂದು ಸ್ಥಾನ ಏನಿದೆ, ಬಹಳ ವಿಶೇಷವಾದಂತಹ ಸ್ಥಾನ ಅಲ್ಲ. ಆದ್ದರಿಂದಲೇ ಭಾಗವತದ ಒಂದು ಶ್ಲೋಕ ಹೇಳುತ್ತೆ, ಭಾಗವತದ ಆರಂಭದಲ್ಲಿ ಮೊದಲನೇ ಅಧ್ಯಾಯದಲ್ಲೇ ಈ ಶ್ಲೋಕ ಬರುತ್ತೆ. ದಯವಿಟ್ಟೆಲ್ಲರೂ ನನ್ನ ಹಿಂದೆ ಈ ಶ್ಲೋಕವನ್ನ ಹೇಳ್ಬೋದು. ಕೃತವಾನ್ ಕಿಲ ಕರ್ಮಾಣಿ ರಾಮೇಣ ಕೇಶವಃ ಅತಿಮರ್ತ್ಯಾನಿ ಭಗವಾನ್ ಕಪಟ ಮಾನುಷಃ. ಮೊದಲನೇ ಅಧ್ಯಾಯದ 20ನೇ ಶ್ಲೋಕ ಇದು. ಇದರಲ್ಲಿ ಕೃಷ್ಣ ಮತ್ತೆ ಬಲರಾಮರು ಇಬ್ಬರು ಎಂಥ ಲೀಲೆಗಳನ್ನ ಮಾಡಿದರು, ರಚಿಸಿದರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವಃ, ಕೇಶವಃ ರಾಮೇಣ ಸಹ ಕರ್ಮಾಣಿ ಕೃತವಾನ್. ಕೇಶವ ಅಂದ್ರೆ ಯಾರು? ಕೃಷ್ಣ. ಕೃಷ್ಣ ಯಾರ ಜೊತೆಯಲ್ಲಿ ಲೀಲೆಗಳನ್ನ ರಚಿಸಿದ ಅಂತ ಹೇಳಿದ್ರೆ ರಾಮೇಣ ಸಹ ಕರ್ಮಾಣಿ ಕೃತವಾನ್. ರಾಮ ಅಂತ ಹೇಳಿದ್ರಲ್ಲಿ ಯಾರು? ಬಲರಾಮನ ಜೊತೆಗೆ ಎಲ್ಲಾ ಸೇವೆಗಳನ್ನ ಸಲ್ಲಿಸ್ತಾನೆ. ಆದ್ದರಿಂದಲೇ ಕೃಷ್ಣನ ಜನ್ಮದ ಯಾವಾಗ ಚರ್ಚೆ ಬರ್ತದೆ ಆವಾಗ ಕೂಡ ನಾವು ನೋಡ್ತೇವೆ, ದೇವಕಿಯ ಅಷ್ಟಮೋ ಗರ್ಭ, 8ನೇ ಗರ್ಭ ಕೃಷ್ಣ ಅಲ್ವಾ. ಅದಕ್ಕಿಂತ ಮುಂಚೆ 7ನೇ ಗರ್ಭ ಆಗಿ ಯಾರು ಬಂದದ್ದು? ಬಲರಾಮನೇ ಬಂದದ್ದು. ಸಾಮಾನ್ಯವಾಗಿ ನಾವು ಬಲರಾಮ ಯಾರ ಪುತ್ರ ಅಂತ ಹೇಳಿದ್ರೆ ರೋಹಿಣಿಯ ಪುತ್ರ ಅಂತ ಹೇಳ್ತೀವಿ ಅಲ್ಲ. ರೋಹಿಣಿಯ ಸುಪುತ್ರನಾಗಿ ಬಂದಂತಹವನು ಬಲರಾಮ. ಹೌದು, ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಅದಕ್ಕಿಂತಲೂ ಮುಂಚೆ ಬಲರಾಮ ಯಾರ ಪುತ್ರ? ದೇವಕಿ ಪುತ್ರ. ಇದರ ಬಗ್ಗೆ ಭಾಗವತದ 10ನೇ ಸ್ಕಂದದಲ್ಲಿ ಬಹಳ ಸ್ಪಷ್ಟವಾದಂತಹ ಮಾಹಿತಿ ನಮ್ಗೆ ಸಿಗುತ್ತೆ. ಏನಕ್ಕೆ ಬಲರಾಮ ಮೊದಲು ದೇವಕಿಯ ಗರ್ಭಕ್ಕೆ ಬಂದು ಅದಾದ ಮೇಲೆ ರೋಹಿಣಿ ಗರ್ಭಕ್ಕೆ ಸ್ಥಾನಾಂತರ ಮಾಡ್ಕೋತಾನೆ? ಆವಾಗ ಯಾವಾಗ ದೇವಕಿಯ ಗರ್ಭಕ್ಕೆ ಬಲರಾಮ ಬರ್ತಾನೆ ಆವಾಗ ಕೃಷ್ಣ ಯೋಗ ಮಾಯೆಗೆ ಹೇಳಿ ಸ್ಥಾನಾಂತರವನ್ನ ಮಾಡಿ ರೋಹಿಣಿ ಗರ್ಭಕ್ಕೆ ಬಲರಾಮನನ್ನ ಸ್ಥಾನಾಂತರ ಮಾಡಬೇಕು ಅಂತ ಹೇಳ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ಬಲರಾಮ ಯಾವಾಗ್ಲೂ ಕೃಷ್ಣ ಬರುವುದಕ್ಕಿಂತ ಮುಂಚೆ ಕೃಷ್ಣನ ಪ್ರವೇಶಕ್ಕೆ ಸಿದ್ಧತೆಯನ್ನ ಮಾಡ್ತಾನೆ. ಅದೇ ರೀತಿಯಲ್ಲಿ ಕೃಷ್ಣ ದೇವಕಿಯ ಗರ್ಭಕ್ಕೆ ಬರ್ಬೇಕಂದ್ರೂ ಕೂಡ ಅದಕ್ಕಿಂತ ಮುಂಚೆ ಬಲರಾಮ ದೇವಕಿ ಗರ್ಭವನ್ನ ಪ್ರವೇಶಿಸಿ ಅಲ್ಲಿ ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ಮಾಡಿ ಅದಾದ ಮೇಲೆ ಕೃಷ್ಣನನ್ನ ಅಲ್ಲಿ ಬರಮಾಡ್ಕೋತಾನೆ. ಇದು ಬಲರಾಮನ ಸೇವಾ ಭಾವ. ಅಂತಹ ಸೇವೆಯ ಭಾವವನ್ನ ಬಲರಾಮ ಇಟ್ಕೊಂಡಿರ್ತಾನೆ. ಆದ್ರಿಂದ ಕೃಷ್ಣನ ಬಾಲ್ಯದಲ್ಲಿ ಕೂಡ ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವಃ ಅತಿಮರ್ತ್ಯಾನಿ ಭಗವಾನ್. ಎಂತ ಲೀಲೆಗಳನ್ನ ಮಾಡ್ತಾನೆ? ಸಾಮಾನ್ಯವಾದಂತ ಕರ್ಮ ಅಲ್ಲ, ನಾವೆಲ್ಲರೂ ಮಾಡುವಂತ ಕರ್ಮ ಅಲ್ಲ. ಕೃಷ್ಣನದ್ದು ಮತ್ತೆ ಬಲರಾಮನದ್ದು ಅಪೂರ್ವವಾದಂತ ಕರ್ಮ. ಎಂತ ಕರ್ಮ? ಅತಿಮರ್ತ್ಯಾನಿ. ಮರ್ತ್ಯ ಅಂತ ಹೇಳಿದ್ರೆ ಮನುಷ್ಯರು ಮಾಡುವಂತಹದ್ದು, ಅತಿಮರ್ತ್ಯ ಅಂತ ಹೇಳಿದ್ರೆ ಸೂಪರ್ ಹ್ಯೂಮನ್. ಹ್ಯೂಮನ್ ಅಂದ್ರೆ ನಾವೆಲ್ಲರೂ ಮಾಡುವಂತಹ ಚಟುವಟಿಕೆಗಳು, ಕರ್ಮಗಳು. ಆದ್ರೆ ಇದಕ್ಕೆ ಮಿಗಿಲಾದಂತಹದ್ದು, ಇದನ್ನ ಅತೀತವಾಗಿ ಮಾಡುವಂತಹದ್ದು ಯಾವುದದು? ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ಆದರೆ ಕೃಷ್ಣನನ್ನಾಗ್ಲಿ ಬಲರಾಮನನ್ನಾಗ್ಲಿ ಯಾರಾದ್ರೂ ನೋಡ್ಬೇಕಾದ್ರೆ ಎಲ್ಲರಿಗೂ ಏನ್ ಅನಿಸ್ತಾ ಇತ್ತು? ಇವನೊಬ್ಬ ಮನುಷ್ಯನೇ ಅಂತ ಅನಿಸ್ತಾ ಇತ್ತು. ಆದ್ದರಿಂದಲೇ ಕೌರವರೆಲ್ಲರೂ ಮೋಸ ಹೋದ್ರು. ಕೃಷ್ಣ ಒಬ್ಬ ಸಾಮಾನ್ಯವಾದಂತ ಪುರುಷ ಅಂತ ಅಂದ್ಕೊಂಡು, ಸಾಮಾನ್ಯವಾದಂತ ಪುರುಷನೂ ಕೂಡ ಅಲ್ಲ. ದುರ್ಯೋಧನ ಏನಂತ ಹೇಳ್ತಾ ಇದ್ದ? ಇವನೊಬ್ಬ ತುಚ್ಛ ಗ್ವಾಲ ಬಾಲಕ, ತುಚ್ಛ
ಹಸುಗಳನ್ನ ನೋಡಿಕೊಳ್ಳುವಂತಹ ಒಬ್ಬ ಸಾಮಾನ್ಯವಾದಂತಹ ಬಾಲಕ ಇವನ ಮಾತನ್ನ ಎಲ್ಲರೂ ಹೋಗಿ ನಂಬ್ತಾ ಇದ್ದೀರಲ್ಲ, ನಿಮ್ಗೆಲ್ಲರೂ ಸ್ವಲ್ಪ ಬುದ್ಧಿ ಇದೆಯಾ, ಭೀಷ್ಮ ನಿನ್ಗೆ ಸ್ವಲ್ಪ ಬುದ್ಧಿ ಇದೆಯಾ ಅಂತ ಭೀಷ್ಮನಿಗೆ ತನ್ನ ಸ್ವಂತ ತಾತನಿಗೆ ಬೈತಾ ಇದ್ದಂತಹವನು ದುರ್ಯೋಧನ. ಆದ್ದರಿಂದ ಗೂಢಕ್ಕಪಟ ಮಾನುಷಃ, ಭಗವದ್ಗೀತೆಯಲ್ಲಿ ಬರುತ್ತೆ, ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಃ, ಮಾನುಷೀಂ ತನುಮಾಶ್ರಿತಂ ಅಂತ ಬರುತ್ತೆ. ಅವಜಾನಂತಿ ಮಾಂ ಮೂಢಾಃ, ಕೃಷ್ಣ ಹೇಳ್ತಾನೆ, ಯಾವಾಗ ಮನುಷ್ಯ ರೂಪದಲ್ಲಿ ನಾನು ಬರ್ತೀನಿ, ನನ್ನ ಮೂಲವಾದಂತಹ ಸ್ವರೂಪವನ್ನ ಯಾರು ಅರಿತುಕೊಳ್ಳೋದಿಲ್ಲ. ಯಾರು ಅರಿತುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಯಾರಲ್ಲಿ ಆಸುರಿ ಸ್ವಭಾವವಿರ್ತದೆ ಅಂಥವರು ನನ್ನ ಮೂಲ ಸ್ವರೂಪವನ್ನ ಅರಿತುಕೊಳ್ಳುವುದಿಲ್ಲ ಅಲ್ಲ. ಆದ್ದರಿಂದಲೇ ಬಲರಾಮ ಮತ್ತೆ ಕೃಷ್ಣ ಇಬ್ಬರು ಕೂಡ ಸಾಮಾನ್ಯವಾದಂತಹ ದ್ವಿಭುಜರಾಗಿ, ದ್ವಿಭುಜ ಅಂದ್ರೆ ಎರಡೇ ಕೈಗಳನ್ನ ಉಳ್ಳುವಂತವರಾಗಿ ಮನುಷ್ಯನ ರೂಪದಲ್ಲಿ ಬಂದಂತವರಾಗಿದ್ದರಿಂದ ಎಷ್ಟೊಂದು ಅಸುರರು ಅವರ ಮೂಲ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ರೆ ಬಲರಾಮನು ಕೂಡ ಅನೇಕ ವಿಶೇಷವಾದಂತಹ ಲೀಲೆಗಳನ್ನ ಭಾಗವತದಲ್ಲಿ ರಚಿಸಿರುವುದನ್ನ ನಾವು ನೋಡ್ತೇವೆ. ಭಾಗವತ, ವಿಷ್ಣು ಪುರಾಣ, ಅನೇಕ ಪುರಾಣಗಳಲ್ಲಿ ಕೃಷ್ಣನ ಜೊತೆಗೆ ಬಲರಾಮನು ಕೂಡ ಅನೇಕ ಲೀಲೆಗಳನ್ನ ರಚಿಸ್ತಾನೆ. ಅದನ್ನ ಹೇಳ್ಬೇಕಾದ್ರೆ ಮತ್ತೊಬ್ಬರು ದಕ್ಷಿಣ ಭಾರತದ ಆಚಾರ್ಯರು ಹೇಳ್ತಾರೆ, ಪಕ್ಕತ್ ಕೌರವ ಪಟ್ಟಣ ಪ್ರಭೃತಯ ಪ್ರಾಸ್ತ ಪ್ರಲಂಬಾದಯ ಎಂಬಂತ ಒಂದು ಅದ್ಭುತವಾದಂತಹ ಶ್ಲೋಕಗಳಲ್ಲಿ ಎಷ್ಟೆಷ್ಟು ಲೀಲೆಗಳನ್ನ ಅವನು ರಚಿಸಿದ್ದಾನೆ ಎಂಬಂತೆ ಹೇಳ್ತಾರೆ. ಅದೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಬಲರಾಮನ ಅವತಾರ ವಿಶೇಷ ಹೇಗಿದೆ ಅಂತ ಹೇಳಿದ್ರೆ ಒಂದು ಅದ್ಭುತವಾದಂತಹ ಒಂದು ದೃಷ್ಟಾಂತವನ್ನ ಕೊಡ್ತಾನೆ. ಏನ್ ಹೇಳ್ತಾರೆ ಅಂದ್ರೆ, ಕ್ಷೀರಂ ಶರ್ಕರ ಏವ ಯಾಭಿರಭೃತ ಅಂತ ಹೇಳ್ತಾರೆ. ಕ್ಷೀರ ಅಂತ ಹೇಳಿದ್ರೆ ಏನು? ಹಾಲು. ಶರ್ಕರ ಅಂತ ಹೇಳಿದ್ರೆ ಸಕ್ಕರೆ. ಎಷ್ಟ್ ಜನ ಹಾಲನ್ನು ಕುಡಿತಾರ ಇಲ್ಲಿ? ಕೈ ಎತ್ತಿ. ಎಲ್ಲರೂ ಕುಡಿಬೇಕು. ಕುಡಿತಾ ಇಲ್ಲ ಅಂತ ಹೇಳಿದ್ರೆ ಶುರು ಮಾಡ್ಕೊಳ್ಳಿ. ಹಾಲನ್ನ ಎಷ್ಟ್ ಜನ ಕುಡ್ದಿದ್ದೀರಾ ಜೀವನದಲ್ಲಿ? ಎಲ್ಲರೂ ಕುಡಿದಿರ್ಲೇಬೇಕಲ್ಲ. ಓಕೆ, ಹಾಲನ್ನ ಕುಡಿಬೇಕಾದ್ರೆ ಕೇವಲ ಹಾಲನ್ನ ಕುಡಿತೀರಾ ಅಥವಾ ಸಕ್ಕರೆ ಜೊತೆ ಕುಡಿತೀರಾ? ಎಷ್ಟ್ ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಇಲ್ಲಿ? ಯಾರು ಹೇಳಲ್ಲ, ಸಾರಿ, ನಿಮಗೆ ಮುಜುಗರ ಆಗತ್ತೆ ಅನ್ಸುತ್ತೆ ಇವಾಗ. ಆದ್ರೆ ಹಾಲನ್ನ ಕುಡಿಬೇಕಾದ್ರೆ ಸಕ್ಕರೆ ಒಂದಿಗೆ ಕುಡಿದ್ರೆ ಚೆನ್ನಾಗಿರತ್ತಾ ಅಥವಾ ಸಕ್ಕರೆ ಇಲ್ಲದೆ ಕುಡಿದ್ರೆ, ಬರೀ ಹಾಲನ್ನ ಕುಡಿದ್ರೆ ಚೆನ್ನಾಗಿರತ್ತಾ? ಸಕ್ಕರೆ ಒಂದಿಗೆ ಕುಡಿದ್ರೇನೆ ಹಾಲಿನ ರುಚಿ ಮತ್ತಷ್ಟು ನಮ್ಗೆ ಸವಿಯೋದಕ್ಕೆ, ಅದರ ರುಚಿ ಮತ್ತಷ್ಟು ನಮ್ಗೆ ರುಚಿಸುವುದಕ್ಕೆ ಸಾಧ್ಯವಾಗತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಕೃಷ್ಣನ ಲೀಲೆಗಳನ್ನ ಕೇವಲ ಕೃಷ್ಣನನ್ನ ನಾವು ಅನುಭವಿಸೋದ್ರ ಬದಲು ಬಲರಾಮ ಹೇಗಿರ್ತಾನೆ? ಸಕ್ಕರೆ ತರ ಇರ್ತಾನೆ. ಕೃಷ್ಣ ಹಾಲಿನಂತೆ ಇದ್ರೆ ಬಲರಾಮ ಹೇಗಿದ್ದಾನೆ? ಸಕ್ಕರೆಯ ತರ ಇದ್ದಾನೆ. ಆದ್ರಿಂದ ಕೃಷ್ಣ ಲೀಲೆಯನ್ನ ನಾವು ಹೇಗೆ ಅನುಭವಿಸ್ಬೇಕು? ಬಲರಾಮ ಲೀಲೆಯನ್ನ ಕೇಳಿ ಅದನಂತರ ಅಥವಾ ಬಲರಾಮನ ಲೀಲೆಯ ಜೊತೆಗೆ ನಾವು ಕೃಷ್ಣನ ಲೀಲೆಯನ್ನ ನಾವು ಅನುಭವಿಸಿದ್ರೆ ಕೃಷ್ಣ ಲೀಲೆಯ ವಾಸ್ತವಿಕವಾದಂತಹ ಸ್ವಾದ ನಮಗೆ ರುಚಿಸತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಬಲರಾಮನ ಒಂದೇ ಒಂದು ಇವಾಗ ಲೀಲೆಯನ್ನ ಚರ್ಚೆ ಮಾಡಿ ಇಲ್ಲಿ ನಾನು ವಿರಾಮವನ್ನ ಕೊಡ್ತೇನೆ. ಯಾಕಂದ್ರೆ ಬಲರಾಮ ಪೂರ್ಣಿಮೆ ಇವತ್ತು ವಿಶೇಷವಾದಂತಹ ದಿವಸ, ಅಷ್ಟೊಂದು ಸಮಯ ಇಲ್ಲ. ಆದ್ರೂ ಒಂದೇ ಒಂದು ಸಣ್ಣ ಲೀಲೆ, ಅನೇಕ ಲೀಲೆಗಳನ್ನ ನಾವು ಭಾಗವತದಲ್ಲಿ ನಾವು ನೋಡ್ತೇವೆ. ಭಾಗವತದ 10ನೇ ಸ್ಕಂದದಲ್ಲಿ ಸುಮಾರು 90 ಅಧ್ಯಾಯಗಳಿವೆ. ಸುಮಾರು ಅಲ್ಲ, ನಿಖರವಾಗಿ 90 ಅಧ್ಯಾಯಗಳಿವೆ. ಎಷ್ಟು? 9 ಅಲ್ಲ, 90, 90 ನಾಟ್ 9, ಆಯ್ತಾ? 90 ಅಧ್ಯಾಯಗಳಿವೆ. ಆ 90 ಅಧ್ಯಾಯಗಳೆಲ್ಲವಲ್ಲೂ ಅದೆಲ್ಲದರಲ್ಲೂ ಕೃಷ್ಣ ಲೀಲೆಯೇ ವರ್ಣಿತವಾಗಿರ್ತಕ್ಕಂತಹದ್ದು. ಕೃಷ್ಣ ಆಶ್ರಯ ತತ್ವ, ಆ ಆಶ್ರಯ ತತ್ವಕ್ಕೆ ಕೂಡ ಬಲರಾಮ ಆಶ್ರಯನಾಗಿರುವುದನ್ನ ನಾವು ನೋಡ್ತೇವೆ. ಆದ್ದರಿಂದಲೇ ಬಲರಾಮನಿಗೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ಗುರುತತ್ವ, ಗುರುತತ್ವವನ್ನ ಪ್ರತಿನಿಧಿಸ್ತಾನೆ ಬಲರಾಮ. ಗುರುತತ್ವ ಅಂತ ಹೇಳಿದ್ರೆ ಏನು? ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ ಗುರುವಿಗೆ ಭಗವಂತನಿಗಿಂತಲೂ ಒಂದು ಹೆಜ್ಜೆ ಮೇಲು ಸ್ಥಾನವನ್ನ ನಾವು ಕೊಡ್ತೇವೆ. ಏಕೆ ಅಂತ ಹೇಳಿದ್ರೆ ಭಗವಂತನಿಗೆ ದಾರಿ ತೋರಿಸುವಂತವನೇ ಗುರು. ಮತ್ತೆ ಆ ಗುರುವನ್ನ ಭಗವಂತನ ಜೊತೆಗೆ ನಾವು ಸಮಾನ ಅಂತ ಹೇಳೋದಿಲ್ಲ. ಆದ್ರೆ ನಾವೇನ ಹೇಳ್ತೇವೆ? ನಮ್ಮ ಹೃದಯದಲ್ಲಿ ಗುರುವಿಗೆ ಭಗವಂತನಿಗಿಂತಲೂ ಹೆಚ್ಚು ಸ್ಥಾನವನ್ನ ಕೊಡ್ತೇವೆ ಅಲ್ವಾ? ಇದನ್ನ ಹೇಳಬೇಕಾದ್ರೆ ಎಷ್ಟೊಂದು ಲೀಲೆಗಳು ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಆದ್ರೂ ಬಲರಾಮ ಗುರುತತ್ವವನ್ನ ಪ್ರತಿನಿಧಿಸ್ತಾನೆ. ಆದ್ದರಿಂದಲೇ ಕೃಷ್ಣನಿಗೆ ಸೇವ್ಯ ಭಗವಾನ್ ಮತ್ತೆ ಬಲರಾಮನಿಗೆ ಸೇವಕ ಭಗವಾನ್ ಅಂತ ಹೇಳ್ತೀವಿ. ಸೇವ್ಯ ಅಂತ ಹೇಳಿದ್ರೇನು? ಸೇವೆಯನ್ನ ಮಾಡಿಸಿಕೊಳ್ಳುವಂತಹವನು. ಸೇವಕ ಅಂತ ಹೇಳಿದ್ರೆ ಸೇವೆಯನ್ನ ಮಾಡುವಂತವನು. ಆದ್ರಿಂದ ಇಬ್ಬರೂ ಭಗವಂತರೇ. ಆದ್ರೆ ಏನು ವ್ಯತ್ಯಾಸ ಅವರಿಬ್ಬರಲ್ಲಿ ಅಂತ ಹೇಳಿದ್ರೆ, ಒಬ್ಬ ಸೇವೆಯನ್ನ ಮಾಡಿಸಿಕೊಳ್ಳುವಂತಹ ಭಗವಂತ, ಇನ್ನೊಬ್ಬ ಬಲರಾಮ ಸೇವೆಯನ್ನ ಮಾಡುವಂತಹ ಭಗವಂತ ಅಲ್ವಾ?
ಆದ್ರಿಂದಲೇ ಅಂತ ಬಲರಾಮನ ಅನೇಕ ಲೀಲೆಗಳ ಪೈಕಿ ಒಂದೇ ಒಂದು ಲೀಲೆ ಇವಾಗ ನಾವು ಚರ್ಚೆ ಮಾಡೋಣ. ಇದು ಯಾವ ಲೀಲೆ ಅಂತ ಹೇಳಿದ್ರೆ ಪ್ರಲಂಬಾಸುರನ ವಧೆಯ ಲೀಲೆ. 10ನೇ ಸ್ಕಂದದಲ್ಲಿ ವಿಶೇಷವಾಗಿ ಕೃಷ್ಣ ಅನೇಕ ಅಸುರರನ್ನ ವಧೆ ಮಾಡುವುದನ್ನ ನಾವು ನೋಡ್ತೇವೆ. ಆ ಭಾಗವತದಲ್ಲೂ ಕೂಡ ಯಾವ ಯಾವ ಅಸುರ ಸಂಹಾರದ ಲೀಲೆಗಳಿವೆ ಅದು ಕೇವಲ ಒಂದು ಸ್ಯಾಂಪಲ್ ತರ, ಟ್ರೇಲರ್ ತರ. ಎಷ್ಟು ಜನ ಮಹಾವತಾರ ನರಸಿಂಹ ಮೂವಿಯನ್ನ ನೋಡಿದ್ರಿ? ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ಬೇಗ ನೋಡಿ. ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಥಿಯೇಟರ್ ಇಂದ ಹೊರಟೋಗುತ್ತೆ. ಆಮೇಲೆ ನೀವು ಬೇರೆ ಬರೀ ನಿಮ್ ಟಿವಿಲಿ ನೋಡ್ಕೋಬೇಕಾಗತ್ತೆ. ಟಿವಿಲಿ ನೋಡಿದ್ರೆ ಪೂರ್ತಿ ಅದರ ಎಫೆಕ್ಟ್ ನಿಮಗೆ ಬರೋದಿಲ್ಲ. ಸೊ ಆ ಮಹಾವತಾರ ನರಸಿಂಹ ಮೂವಿ ಬರೋದಕ್ಕಿಂತ ಮುಂಚೆ ಟ್ರೇಲರ್ ಬಂದಿತ್ತಲ್ಲ. ಸೊ ಟ್ರೇಲರ್ ನೋಡಿ ನಮ್ಗೆ ಬಹಳ ಆಕರ್ಷಣೆ ಆಯ್ತು. ಕೇವಲ ಮಹಾವತಾರ ಅಲ್ಲ, ಬೇರೆ ಎಲ್ಲಾ ಮೂವಿಗಳಿಗೂ ಒಂದು ಟ್ರೇಲರ್ ಕೊಡ್ತಾರೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಭಾಗವತದಲ್ಲಿ ಒಂದು ಟ್ರೇಲರ್ ತರ ಒಂದಷ್ಟು ಲೀಲೆಗಳು ಮಾತ್ರ ಇದೆ. ಆದ್ರೆ ಅದರಲ್ಲೂ ಅನೇಕ ಸಂಹಾರ ಲೀಲೆಗಳನ್ನ ಕೃಷ್ಣ ಮಾಡ್ತಾನೆ. ಆದ್ರೆ ಒಂದಷ್ಟು ಸಂಹಾರ ಲೀಲೆಗಳನ್ನ ಬಲರಾಮ ಕೂಡ ಮಾಡ್ತಾನೆ. ಸೊ ಅದರ ಪೈಕಿ ಒಂದು ಯಾವ್ದದು? ಪ್ರಲಂಬಾಸುರನ ವಧೆಯ ಲೀಲೆ. ಪ್ರಲಂಬಾಸುರ ಅಂತಕ್ಕಂಥವನು ಕಂಸನ ಒಬ್ಬ ಬಹಳ ನಿಕಟವಾದಂತಹ ಸಂಗಡಿಗ. ಸೊ ಕಂಸ ತನ್ನ ಬಾಮೈದ ಅಂತ ಹೇಳ್ತಾರ, ಏನಂತ ಹೇಳ್ತಾರೆ? ತಂಗಿಯ ಮಗನಿಗೆ ಬಾಮೈದನ ಅಳಿಯ, ಅಳಿಯ. ಸೊ ಅಳಿಯನಾದಂತಹ ಕೃಷ್ಣನ ಸಂಹಾರವನ್ನ ಮಾಡುವುದಕ್ಕೆ ಅನೇಕ ಅಸುರರನ್ನ ಕಳಿಸ್ತಾ ಇದ್ದ. ಆ ಅನೇಕ ಅಸುರರು ಹೇಗೆ ಇದ್ರು ಅಂತ ಹೇಳಿದ್ರೆ, ಆ ಅನೇಕ ಅಸುರರು ಆಟದ ಸಾಮಾನನ ತರಹ ಇದ್ರು ಅಂತ ಭಾಗವತದಲ್ಲಿ ಹೇಳುತ್ತೆ. ಹೇಗೆ ನಮ್ಮ ಮಾಮ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಬರೀ ಕೈಯಲ್ಲಿ ಬರೋದಿಲ್ಲ ಸಾಮಾನ್ಯವಾಗಿ ಅಲ್ವಾ? ಅದು ವಿಶೇಷವಾಗಿ ಆ ತಂಗಿಯ ಮಗ ಬಹಳ ಚಿಕ್ಕ ಮಗು ಇದೆ ಅಂತ ಹೇಳಿದ್ರೆ ಏನಾದ್ರೂ ಗಿಫ್ಟ್ ಅನ್ನ ತಗೊಂಡ್ ಬರ್ತಾರೆ, ಉಡುಗೊರೆಯನ್ನ ತಗೊಂಡ್ ಬರ್ತಾರೆ. ಬಹಳ ಚಿಕ್ಕ ಮಗು ಅಂತ ಹೇಳಿದ್ರೆ ಒಂದು ಆಟದ ಸಾಮಾನನ್ನ ತಗೊಂಡ್ ಬರ್ತಾರೆ. ಸೊ ಕೃಷ್ಣ ಇನ್ನು ಹುಟ್ಟು ಒಂದಷ್ಟು ತಿಂಗಳು ಅಥವಾ ಒಂದಷ್ಟು ವರ್ಷಗಳು ಕಾಲ ಮಾತ್ರ ಆಗಿತ್ತು ಅಷ್ಟೇನೆ. ಆದ್ರಿಂದ ಆ ಕಂಸ ಏನ್ ಮಾಡ್ತಾ ಇದ್ದ? ಅನೇಕ ಆಟದ ಸಾಮಾನನ್ನ ಕಳಿಸ್ತಾ ಇದ್ದ. ಯಾವ ರೂಪದಲ್ಲಿ? ಅಸುರರ ರೂಪದಲ್ಲಿ. ಆದ್ರೆ ಮಕ್ಕಳಿಗೆ ಯಾವಾಗ ಆಟದ ಸಾಮಾನುಗಳು ಇಷ್ಟ ಆಗೋದಿಲ್ಲ ಅವಾಗ ಏನ್ ಮಾಡ್ತಾರೆ? ಮುರಿದು ಹಾಕ್ಬಿಡ್ತಾರೆ ಅಲ್ವಾ? ಅದರಿಂದ ಕೃಷ್ಣನಿಗೆ ಕಂಸ ಯಾವ ಯಾವ ಆಟದ ಸಾಮಾನು ಕಳಿಸ್ತಾ ಇದ್ದ, ಯಾವ ಒಂದು ಆಟದ ಸಾಮಾನು ಕೂಡ ಇಷ್ಟ ಆಗ್ಲಿಲ್ಲ. ಅದರಿಂದ ಕೃಷ್ಣ ಏನ್ ಮಾಡ್ದ? ಯಾವ ಯಾವ ಅಸುರರು ಬಂದ್ರು ಎಲ್ಲರನ್ನು ಮುರಿದಾಕ್ಬಿಟ್ಟ ಅಲ್ವಾ? ಅದರ ಜೊತೆಗೆ ಕೃಷ್ಣನ ಸಹಾಯವನ್ನ ಯಾರು ಮಾಡಿದ್ರು? ಬಲರಾಮ ಕೂಡ ಸಹಾಯ ಮಾಡಿದ್ರು. ಏನಕ್ಕೆ? ಆ ಅಸುರರನ್ನ, ಆ ಆಟದ ಸಾಮಾನನ್ನ ಮುರಿದು ಹಾಕೋದಕ್ಕೆ ಬಲರಾಮ ಕೂಡ ಒಂದಷ್ಟು ಘಟನೆಗಳಲ್ಲಿ ಸಹಾಯವನ್ನ ಮಾಡ್ತಾನೆ. ಸೊ ಪ್ರಲಂಬಾಸುರ ಅದೇ ರೀತಿಯಲ್ಲಿ ಕಂಸನಿಂದ ಕಳುಹಿಸಲ್ಪಟ್ಟಂತಹ ಒಬ್ಬ ಅಸುರ. ಅವನು ಸಾಮಾನ್ಯವಾಗಿ ಯಾವಾಗ ಅಸುರರು ಬರ್ತಾರೆ ವೃಂದಾವನಕ್ಕೆ ಕೃಷ್ಣನ ಸಂಹಾರವನ್ನ ಮಾಡೋದಕ್ಕೆ, ತಮ್ಮ ಮೂಲ ರೂಪದಲ್ಲೇ ಬರ್ತಾರೆ ಅಥವಾ ಒಂದೊಂದು ಸಮಯದಲ್ಲಿ ಮಾತ್ರ ಬೇರೆ ರೂಪವನ್ನ ಧರಿಸಿ ಬರ್ತಾರೆ. ಉದಾಹರಣೆಗೆ ಪೂತನೆ ಒಬ್ಬ ಬಹಳ ಸುಂದರವಾದಂತಹ ಹೆಂಗಸಳ ರೂಪವನ್ನ ಧರಿಸಿ ಬಂದಳು. ಆದ್ರೆ ತೃಣಾವರ್ತ, ಧೇನುಕಾಸುರ ಇವರೆಲ್ಲರೂ ಮೂಲ ರೂಪದಲ್ಲೇ ಬರ್ತಾರೆ. ಆದ್ರೆ ಪ್ರಲಂಬಾಸುರ ಮತ್ತೊಂದು ಮಾರು ವೇಷದಲ್ಲಿ ಬರ್ತಾನೆ. ನೋಡಿ, ಯಾವಾಗ ಶತ್ರು ತನ್ನ ಮೂಲ ರೂಪದಲ್ಲಿ ಬರ್ತಾನೆ ಆವಾಗ ನಮಗೆ ಅಷ್ಟೊಂದು ಅಪಾಯವಿಲ್ಲ ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ಶತ್ರು ಅಂತ ಗೊತ್ತಾಗತ್ತೆ. ಅದರಿಂದ ಅವನ ಮೇಲೆ ನಾವು ಯಾವ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳೋದಕ್ಕೆ ನಮ್ಗೆ ಸಹಾಯವಾಗತ್ತೆ. ಆದ್ರೆ ಯಾವಾಗ ಶತ್ರು ಮಾರು ವೇಷದಲ್ಲಿ ಬರ್ತಾನೆ ಆವಾಗ ಬಹಳ ಕಷ್ಟ. ಏಕೆ ಅಂತ ಹೇಳಿದ್ರೆ ಮಾರು ವೇಷದಲ್ಲಿ ಬಂದು ನಮ್ಮ ಗುಂಪನ್ನ ಕೂಡ ಸೇರ್ಬಿಟ್ರೆ ಅವನು ನಮ್ಮ ಯಾವ ಯಾವ ಮುಖ್ಯವಾದಂತ ಮಾಹಿತಿ ಇದೆ ಅದನ್ನ ಶತ್ರು ಪಕ್ಷಕ್ಕೆ ಅವನು ತಲುಪಿಸ್ತಾನೆ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಎಷ್ಟೊಂದ್ ಸತಿ ಈ ರೀತಿ ಆಗಿದೆ. ಪಾಕಿಸ್ತಾನದ ಮಾಹಿತಿಯನ್ನ ಭಾರತದವರು ತೆಗೆದುಕೊಂಡಿದ್ದಾರೆ, ಮತ್ತೆ ಭಾರತದ ಮಾಹಿತಿ ಪಾಕಿಸ್ತಾನಕ್ಕೆ ಕೂಡ ಹೋಗಿದೆ. ಇದು ಬಹಳ ಅಪಾಯವಾದಂತಹ ಒಂದು ವಿಷಯ. ಆದ್ರಿಂದ ಯಾವಾಗ ಗುಪ್ತಚರರಾಗಿ ಬರ್ತಾರೆ, ಸ್ಪೈಗಳಾಗಿ ಬರ್ತಾರೆ, ಅವಾಗ ಬಹಳ ಕಷ್ಟ. ಈ ಪ್ರಲಂಬಾಸುರ ಅದೇ ರೀತಿಯಲ್ಲಿ ಒಂದು ಮಾರುವೇಷವನ್ನ ಧರಿಸಿ ಬರ್ತಾನೆ. ಯಾವ ಮಾರುವೇಷವನ್ನ ಧರಿಸಿ ಬರ್ತಾನೆ? ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಸಂಶೋಧನೆಯನ್ನ ಮಾಡಿ ಬರ್ತಾನೆ ಅವನು. ಏನ್ ರಿಸರ್ಚ್ ಮಾಡಿ ಬರ್ತಾನೆ ಅಂತ ಹೇಳಿದ್ರೆ, ಒಂದು ದಿವಸ ಎಲ್ಲಾ ಬಾಲಬಾಲಕರು ಅಂತ ಹೇಳಿದ್ರೆ ಈ ಹಸುಗಳನ್ನ ನೋಡಿಕೊಳ್ಳುವಂತಹ ಎಲ್ಲಾ ಕೃಷ್ಣನ ಸ್ನೇಹಿತರು ಮತ್ತೆ ಕೃಷ್ಣ ಬಲರಾಮರು ಕೂಡ ದಿನಾಗ್ಲೂ ಯಾವಾಗ ಗೋಚರಣೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ರು, ಆವಾಗ ಒಂದು ದಿವಸ ಒಬ್ಬನೇ ಒಬ್ಬ ಬಾಲಕ ಅಲ್ಲಿಗೆ ಹೋಗಿರ್ಲಿಲ್ಲ. ಇದು ಪ್ರಲಂಬಾಸುರನಿಗೆ ಗೊತ್ತಿತ್ತು. ಒಬ್ಬ ಬಾಲಕ ಯಾರಿದ್ದಾನೆ ಅವನು ಬಂದಿಲ್ಲ. ಆದ್ರಿಂದ ಪ್ರಲಂಬಾಸುರ ಏನ್ ಮಾಡ್ತಾನೆ? ಯಾವ ಬಾಲಕ ಬಂದಿರಲಿಲ್ಲ ಅವನ ವೇಷವನ್ನ ಧರಿಸಿ
ಅವನ ಪ್ರತಿರೂಪವನ್ನ ಹೊಂದಿ ಅವನ ವೇಷವನ್ನ ಧರಿಸಿ ಎಲ್ಲಿಗೆ ಬರ್ತಾನೆ? ಆ ಗ್ವಾಲಬಾಲಕರು ಎಲ್ಲಿ ತಮ್ಮ ಲೀಲೆಗಳನ್ನ ಮಾಡ್ತಾ ಇದ್ರು ಆ ವೃಂದಾವನಕ್ಕೆ ಅವನು ಬರ್ತಾನೆ. ವೃಂದಾವನಕ್ಕೆ ಬರ್ತಾನೆ, ಆ ಮಾರು ವೇಷವನ್ನ ಧರಿಸಿ ಬರ್ತಾನೆ. ಅದಾದ ಮೇಲೆ ಕೃಷ್ಣ ಮತ್ತೆ ಬಲರಾಮರ ಸಂಘವನ್ನ ಸೇರ್ಬಿಡ್ತಾನೆ. ಆದ್ರೆ ಅವನು ಬಂದ ಕೂಡಲೇ ಕೃಷ್ಣನಿಗೆ ಗೊತ್ತಾಗತ್ತೆ, ಕೃಷ್ಣ ಪರಮಾತ್ಮ ಅಂತರ್ಯಾಮಿ, ಪ್ರತಿಯೊಬ್ಬನ ಹೃದಯದಲ್ಲಿ ಯಾವ ಯಾವ ವಿಚಾರಗಳು ನಡೀತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಒಂದು ಮಾರು ವೇಷವನ್ನ ಅವನು ಕಂಡು ಹಿಡಿಯೋದಕ್ಕೆ ಸಾಧ್ಯವಿಲ್ಲವಾ? ಕೃಷ್ಣನಿಗೆ ಖಂಡಿತವಾಗ್ಲೂ ಸಾಧ್ಯವಿದೆ. ಆದ್ರಿಂದ ಕೃಷ್ಣನಿಗೆ ತಕ್ಷಣ ಗೊತ್ತಾಗತ್ತೆ. ಬಲರಾಮನನ್ನ ತಕ್ಷಣ ಆ ಒಂದು ಬದಿಗೆ ಕರೆದುಕೊಂಡು ಹೋಗಿ ಹೇಳ್ತಾನೆ ಬಲರಾಮನಿಗೆ, ಇವನೊಬ್ಬ ಮಾರುವೇಷವನ್ನ ಧರಿಸಿ ಬಂದಿರತಕ್ಕಂತ ಒಬ್ಬ ಅಸುರ, ಒಬ್ಬ ರಾಕ್ಷಸ. ಇವನ ವಧೆಯನ್ನ ಹಿಂದೆ ಇದೇ ಸಮಯದಲ್ಲಿ ನಾವು ಮಾಡಬೇಕು. ಅದನ್ನ ಮಾಡೋದಕ್ಕೆ ಒಂದು ಯೋಜನೆಯನ್ನ ಮಾಡೋಣ. ಆದ್ರಿಂದ ಅದಕ್ಕಿಂತ ಮುಂಚೆ ಯಾವತ್ತೂ ಈ ರೀತಿಯಾದಂತಹ ಒಂದು ಆಟವನ್ನ ಆಡಿಲ್ದೇ ಇರ್ತಕ್ಕಂತ ಒಂದು ಆಟವನ್ನ ಅವತ್ತು ಆಡೋದಕ್ಕೆ ಅವರಿಬ್ಬರು ಯೋಜನೆಯನ್ನ ಮಾಡ್ತಾರೆ. ಯಾವ ಆಟವನ್ನ ಆಡೋದಕ್ಕೆ ಅವ್ರು ಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ, ಎರಡು ಗುಂಪುಗಳಾಗಿ ತಮ್ಮನ್ನೇ ತಾವು ವಿಭಾಗ ಮಾಡ್ಕೋತಾರೆ. ಅದಾದ ಮೇಲೆ ಇಬ್ರು ಒಬ್ಬರ ನಡುವೆ ಇನ್ನೊಬ್ರು ಅದಕ್ಕೇನ್ ಹೇಳ್ತಾರೆ ಅದ್ ನಂಗೆ ಗೊತ್ತಿಲ್ಲ, ಹಗ್ಗವನ್ನ ಎಳೆಯುವಂತ ಒಂದು ಇದೆಯಲ್ಲ ಆಟ, ಸಾಮಾನ್ಯವಾಗಿ ಸಮುದ್ರದ ದಡದಲ್ಲೆಲ್ಲ ಆಡ್ತಾರೆ. ಅದಕ್ಕೇನ್ ಹೇಳ್ತಾರೆ? ಅದಕ್ಕೆ ಟಗ್ ಆಫ್ ವಾರ್. ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಹಗ್ಗ ಜಗ್ಗಾಟ. ಹಗ್ಗ ಜಗ್ಗಾಟ, ಟಗ್ ಆಫ್ ವಾರ್. ಹೌದು, ಇಂಗ್ಲಿಷ್ ನಲ್ಲಿ ಇದೆ. ಆದ್ರೆ ಹಗ್ಗ ಜಗ, ಟಗ್ ಆಫ್ ವಾರ್ ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಅನ್ಸುತ್ತೆ ಅಲ್ವಾ? ಹಗ್ಗ ಜಗಾಟ ಅಂದ್ರೆ ಇವ್ರಿಗೆ ಮಾತ್ರ ಗೊತ್ತಿರತ್ತೆ ಅನ್ಸುತ್ತೆ. ಹಗ್ಗವನ್ನ ಎಳೆಯುವಂತದ್ದು ಅಲ್ಲ. ಇಬ್ರು ಎರಡು ಗುಂಪುಗಳು. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜೈ, ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಭದ್ರಾ ಮಹಾರಾಣಿ ಕಿ ಜೈ, ಶ್ರೀ ಶ್ರೀ ನಿತ್ಯಾನಂದ ನಟವರ್ ಗೌರ್ ಸುಂದರ್ ಭಗವಾನ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಎರಡು ಗುಂಪುಗಳು, ಒಂದು ಗುಂಪು ಒಂದು ಬದಿಯಲ್ಲಿ, ಮತ್ತೊಂದು ಗುಂಪು ಮತ್ತೊಂದು ಬದಿಯಲ್ಲಿ. ಆದ್ರಿಂದ ಈ ಪ್ರಲಂಬಾಸುರ ಯಾವಾಗ ಬಂದಿರ್ತಾನೆ, ಅವನು ಯಾರ ಗುಂಪನ್ನ ಸೇರ್ತಾನೆ ಅಂತ ಹೇಳಿದ್ರೆ ಕೃಷ್ಣನ ಗುಂಪನ್ನ ಸೇರ್ತಾನೆ. ಏಕೆ ಅಂತ ಹೇಳಿದ್ರೆ ಆ ಆಟವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ನಿರ್ಬಂಧ, ಒಂದು ಕಂಡೀಷನ್ ಏನಿತ್ತು ಅಂತ ಹೇಳಿದ್ರೆ, ಯಾರು ಸೋಲ್ತಾರೆ ಅಂದ್ರೆ ಯಾವ ಗುಂಪು ಸೋಲತ್ತೆ ಆ ಗುಂಪು ಮತ್ತೊಂದು ಗುಂಪು ಅಂದ್ರೆ ಯಾವ ಗುಂಪು ಗೆದ್ದಿದೆ ಆ ಗುಂಪನ್ನ ತಮ್ಮ ಹೆಗಲನ ಮೇಲೆ ಇಟ್ಕೊಂಡು, ಹೆಗಲ ಮೇಲೆ ಸವಾರಿಯನ್ನ ಮಾಡಿಕೊಂಡು ವಾಪಸ್ಸು ಮನೆಯವರೆಗೆ ಹೋಗ್ಬೇಕು. ಈ ರೀತಿಯಾದಂತ ಒಂದು ನಿರ್ಬಂಧ ಇರುತ್ತೆ. ಅದರಿಂದ ಪ್ರಲಂಬಾಸುರ ಇದಕ್ಕಿಂತ ಮುಂಚೆ ಕೃಷ್ಣ ಯಾವ ಯಾವ ಅಸುರರ ಸಂಹಾರವನ್ನ ಮಾಡಿರ್ತಾನೆ ಅನ್ನೋದ್ರ ಬಗ್ಗೆ ಆಗ್ಲೇ ಕೇಳಿರ್ತಾನೆ. ಅದರಿಂದ ಕೃಷ್ಣನ ಬಗ್ಗೆ ಸ್ವಲ್ಪ ಭಯ ಇರುತ್ತೆ ಅವನ್ಗೆ. ಅದರಿಂದ ನಾನು ಕೃಷ್ಣನ ವಿರುದ್ಧ ಪಕ್ಷ ಸೇರ್ಕೊಂಡ್ಬಿಟ್ರೆ ಅವಾಗ ಕೃಷ್ಣ ವಧೆಯನ್ನ ಮಾಡೋದಕ್ಕೆ ನನ್ಗೆ ಸಾಧ್ಯವಾಗದೆ ಹೋದ್ರೆ ಬಹಳ ಕಷ್ಟ ಆಗತ್ತೆ. ಅದರ ಬದಲು ಕೃಷ್ಣನ ಗುಂಪನ್ನ ಸೇರಿದ್ರೆ ಬಲರಾಮನ ವಧೆಯನ್ನ ಮಾಡೋದಕ್ಕೆ ನನ್ಗೆ ಅದಕ್ಕಿಂತ ಸ್ವಲ್ಪ ಸುಲಭ ಅಂತ ಅವನ್ಗನ್ಸುತ್ತೆ. ಅವನಿಗೆ ಗೊತ್ತಿಲ್ಲ, ಕೃಷ್ಣ ತತ್ವ ಗೊತ್ತಿಲ್ಲ, ಬಲರಾಮ ತತ್ವ ಗೊತ್ತಿಲ್ಲ. ಆದ್ರಿಂದ ಕೃಷ್ಣನ ಗುಂಪನ್ನ ಸೇರ್ಬಿಡ್ತಾನೆ. ಕೊನೆಗೆ ಏನಾಗತ್ತೆ? ಕೃಷ್ಣನ ಗುಂಪು ಸೋತ್ ಬಿಡತ್ತೆ, ಬಲರಾಮನ ಗುಂಪು ಗೆದ್ ಬಿಡತ್ತೆ. ತಕ್ಷಣ ಬಲರಾಮ ಹೇಳ್ತಾನೆ, ಬಲರಾಮ ತಕ್ಷಣ ಯಾರ ಮುಂದೆ ಬರ್ತಾನೆ? ಈ ಪ್ರಲಂಬಾಸುರನ ಮುಂದೆನೆ ಬಂದು, ನೀನು ನನ್ನನ್ನ ಹೊತ್ಕೊಂಡು ಸವಾರಿಯನ್ನ ಮಾಡ್ಕೊಂಡು ವಾಪಸ್ಸು ಮನೆಯ ತನಕ ಹೋಗು. ಎಲ್ಲರೂ ಶುರು ಮಾಡ್ತಾರೆ. ಆ ಸವಾರಿಯನ್ನ ಇಟ್ಕೊಂಡು ಎಲ್ಲಾ ಬಾಲಕರು ಮನೆಯ ತರಹ ಮನೆಯ ಕಡೆಗೆ ಹೋಗ್ತಾ ಇರ್ತಾರೆ. ಮಧ್ಯದಲ್ಲಿ ಪ್ರಲಂಬಾಸುರ ಒಂದು ಸಣ್ಣ ಡಿಟೂರ್ ತಗೊಂಡ್ಬಿಡ್ತಾನೆ. ಮತ್ತೊಂದು ಬದಿಯಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಆರಂಭದಲ್ಲಿ ಬಲರಾಮನಿಗೆ ಗೊತ್ತಿದ್ರು ಕೂಡ ಅವನೇನು ಹೇಳೋದಿಲ್ಲ, ಹೋಗ್ಲಿ ಹೋಗ್ಲಿ ಬಿಡು, ಏನು ತೊಂದರೆ ಇಲ್ಲ ಅಂತ. ಆದ್ರೆ ಒಂದಷ್ಟು ನೋಡಿ, ಯಾವಾಗ ಎರಡು ವಿಮಾನಗಳು ಹೋಗ್ತಾ ಇರತ್ತೆ, ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇರತ್ತೆ, ಒಂದು ಸಣ್ಣ ಒಂದು ಸಮಯದಲ್ಲಿ ಒಂದು ವಿಮಾನ ಒಂದು ಸಣ್ಣ ಡಿವಿಯೇಷನ್ ತಗೊಂಡ್ರೆ ಆರಂಭದಲ್ಲಿ ಬಹಳ ಸಣ್ಣದಾಗಿರ್ಬೋದು, ಆದ್ರೆ ಹೋಗ್ತಾ 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 ಬಹಳ ಈ ವಿಮಾನ ಮತ್ತೊಂದು ಬದಿಯಲ್ಲಿ, ಆ ವಿಮಾನ ಮತ್ತೊಂದು ಬದಿಯಲ್ಲಿ ಆಗ್ಬಿಡುತ್ತೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಪ್ರಲಂಬಾಸುರ ಆರಂಭದಲ್ಲಿ ಒಂದು ಸಣ್ಣ ಡಿವಿಯೇಷನ್ ತಗೋತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಕಾಡಿನ ಒಳಗೆ, ದಟ್ಟ ಅರಣ್ಯದ ಒಳಗೆ ಹೊರಟೋಗ್ತಾನೆ ಅವನು. ದಟ್ಟ ಅರಣ್ಯದ ಒಳಗೆ ಹೋಗಿ ಅದಾದ್ಮೇಲೆ ಬಲರಾಮನಿಗೆ ಇವಾಗ ಇನ್ನು ಇವನ ಆಟವನ್ನ ಆಡೋದಕ್ಕೆ ಸಮಯವನ್ನ ಕೊಡಬಾರದು ಇವನಿಗೆ ಅಂತ ಅನ್ಸೋದಕ್ಕೆ ಶುರು ಆಗತ್ತೆ. ಆವಾಗ ಬಲರಾಮ ಹೇಳ್ತಾನೆ, ನೀನು ಏನಕ್ಕೆ ಇಲ್ಲಿ ಬಂದಿದ್ಯಾ ಅನ್ನೋದು ನನಗೆ ಗೊತ್ತಿದೆ. ನೀನು ಒಬ್ಬ ಅಸುರ ನನ್ನ ಸ್ನೇಹಿತನ ರೂಪವನ್ನ ತಾಳಿ ಇಲ್ಲಿಗೆ ಬಂದಿದ್ಯಾ ಅನ್ನೋದು ನನಗೆ ಗೊತ್ತಿದೆ. ಆದ್ರಿಂದ ಇವಾಗ ನಾನ್ ಯಾರು ಅನ್ನೋದನ್ನ ನಿನಗೆ ತೋರಿಸ್ತೀನಿ. ಅದರಿಂದ ಆ ಪ್ರಲಂಬಾಸುರ ವಧೆಯ ಸಮಯದಲ್ಲಿ ಬಲರಾಮ ತನ್ನನ್ನ ತಾನು ವಿಸ್ತಾರ ಮಾಡ್ಕೊಳ್ಳೋದಿಲ್ಲ. ಕೃಷ್ಣನ
ಅನೇಕ ಅಸುರರ ಸಂಹಾರದ ಲೀಲೆಗಳಲ್ಲೂ ಕೂಡ ನಾವು ನೋಡ್ತೇವೆ. ಪ್ರಾಯಶಃ ಒಂದೆರಡು ಲೀಲೆಗಳನ್ನ ಬಿಟ್ಟು ಕೃಷ್ಣ ಕೂಡ ತನ್ನನ್ನ ತಾನು ಅನಾವಶ್ಯಕವಾಗಿ ವಿಸ್ತಾರ ಮಾಡಿಕೊಳ್ಳುವುದಿಲ್ಲ. ಸೊ ಯಾವಾಗ ಬಲರಾಮ ಈ ರೀತಿ ಹೇಳ್ತಾನೆ, ನನ್ನ ವಾಸ್ತವಿಕವಾದಂತಹ ಶಕ್ತಿಯನ್ನ ನಿನಗೆ ತೋರಿಸ್ತೀನಿ ಅಂತ, ಆವಾಗ ಪ್ರಲಂಬಾಸುರ ತನ್ನನ್ನ ತಾನು ಬಹಳ ವಿಸ್ತಾರ ಮಾಡ್ಕೋತಾನೆ. ಅವನ ಕಾಲು ಭೂಮಿಯ ಮೇಲೆ ಇದ್ರೆ ಅವನ ತಲೆ ಮೋಡಗಳನ್ನ ತಲುಪ್ತಾ ಇತ್ತಂತೆ, ಮೋಡಗಳನ್ನ ಮುಟ್ತಾ ಇತ್ತಂತೆ. ಅಷ್ಟು ಬೃಹದಾಕಾರವಾದಂತಹ ರೂಪವನ್ನ ಅವನು ತಾಳ್ತಾನೆ. ಆದರೂ ಕೂಡ ಬಲರಾಮ ತನ್ನನ್ನ ತಾನು ವಿಸ್ತಾರ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಆದ್ರೆ ಬಲರಾಮ ಏನ್ ಮಾಡ್ತಾನೆ, ತನ್ನ ಮೈ ಯಾವ ತೂಕ ಇದೆ ಆ ತೂಕವನ್ನ ಮಾತ್ರ ಹೆಚ್ಚು ಮಾಡ್ತಾ ಹೋಗ್ತಾನೆ. ಎಷ್ಟೇ ಬೃಹದಾಕಾರವಾದಂತ ಶರೀರವನ್ನ ಉಳ್ಳುವನಾಗಿದ್ರೂ ಕೂಡ ಸುಮೇರು ಪರ್ವತದ ತೂಕವನ್ನ ಅವನು ಹೊತ್ಕೊಳ್ಳೋದಕ್ಕೆ ಸಾಧ್ಯವಿದೆಯಾ? ಭಾಗವತ ಹೇಳತ್ತೆ, ಬಲರಾಮ ತನ್ನನ್ನ ತಾನು ಹೇಗೆ ತನ್ನ ತೂಕವನ್ನ ಎಷ್ಟು ಹೆಚ್ಚು ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ಸುಮೇರು ಪರ್ವತದ ಸಮವಾಗಿರ್ತಕ್ಕಂಥ ತೂಕವನ್ನ ಅವನು ತಾಳ್ತಾನೆ. ಇಂತಹ ಬೃಹದಾಕಾರವಾದಂತ ತೂಕವನ್ನ ಆ ಪ್ರಲಂಬಾಸುರ ಹೊರೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಾದ್ಮೇಲೆ ಬಲರಾಮ ಏನ್ ಮಾಡ್ತಾನೆ, ಮತ್ತಷ್ಟು ಸಮಯ ಇವನ ಜೊತೆಗೆ ಆಟ ಆಡ್ಬೇಕು ಅಂತ ಹೇಳಿ, ಆರಂಭದಲ್ಲಿ ಅವನು ನನ್ನ ಜೊತೆಗೆ ಆಟ ಆಡಿದ್ನಲ್ಲ, ಇವಾಗ ನಾನು ಅವನ ಜೊತೆಗೆ ಆಟ ಆಡ್ಬೇಕು ಅಂತ ಹೇಳಿ ಆ ಪ್ರಲಂಬಾಸನನ್ನ ಹೊತ್ಕೊಂಡು ಮೋಡಗಳಲ್ಲಿ ಅವನು ತೇಲೋದಕ್ಕೆ ಶುರು ಮಾಡ್ತಾನೆ. ಮೋಡಗಳ ಮಧ್ಯದಲ್ಲಿ ತೇಲೋದಕ್ಕೆ ಶುರು ಮಾಡ್ತಾನೆ, ಹಾರೋದಕ್ಕೆ ಶುರು ಮಾಡ್ತಾನೆ. ಅದಾದ್ಮೇಲೆ ಕೊನೆಯಲ್ಲಿ ಯಾವಾಗ ಇವನ ಜೊತೆಗೆ ಆಟ ಆಡಿದ್ದು ಸಾಕು ಅಂತ ಬಲರಾಮನಿಗೆ ಅನ್ಸುತ್ತೆ, ಆವಾಗ ಬಲರಾಮ ಏನ್ ಮಾಡ್ತಾನೆ, ಒಂದೇ ಒಂದು ಮುಷ್ಟಿಯಿಂದ, ತನ್ನ ಬಲ ಮುಷ್ಟಿಯಿಂದ, ಆದ್ದರಿಂದಲೇ ಅವನಿಗೆ ಬಲರಾಮ. ಬಲರಾಮ ಎಂಬಂತ ಶಬ್ದದಲ್ಲಿ ಎರಡು ಶಬ್ದಗಳು, ಯಾವ್ದು, ಒಂದು ಬಲ, ಮತ್ತೊಂದು ರಾಮ. ಬಲ ಅಂದ್ರೆ ಶಕ್ತಿ, ರಾಮ ಅಂತ ಹೇಳಿದ್ರೆ ಏನು? ರಾಮ ಎಂಬಂತ ಶಬ್ದಕ್ಕೆ ಏನರ್ಥ? ನೀವೆಲ್ಲರೂ ಕೇಳೇ ಇದ್ದೀರಾ, ಭಾರತದಲ್ಲಿ ರಾಮ ರಾಮ ಅಂತ ಪ್ರತಿ ದಿವಸ ಎಷ್ಟೊಂದ್ ಸತಿ ಕೇಳ್ತೀವಿ. ರಾಮ ಎಂಬಂತ ಶಬ್ದಕ್ಕೆ ಏನರ್ಥ? ಮನಸ್ಸಿಗೆ ಸಂತೋಷವನ್ನ ಕೊಡುವಂತವನು. ರಮಂತೆ ಯೋಗಿನಃ ಅನಂತೆ ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದೇನಾಸೌ ಪರಂ ಬ್ರಹ್ಮಾಭಿಧೀಯತೆ. ಇದು ರಾಮ ಶಬ್ದಕ್ಕೆ ಅರ್ಥ. ಏನದು? ರಮಂತೆ ಯೋಗಿನಃ ಅನಂತೆ, ಅನಂತೆ ಯೋಗಿನಃ ರಮಂತೆ. ಅನಂತೆ ಅಂತ ಹೇಳಿದ್ರೆ ಆ ಅನಂತವಾಗಿರ್ತಕ್ಕಂಥ ಪರಮ ಪುರುಷನಲ್ಲಿ ಎಲ್ಲಾ ಯೋಗಿಗಳು ರಮಿಸುತ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಆ ಅನಂತವಾಗಿರ್ತಕ್ಕಂಥ ಪುರುಷ ಇವರೆಲ್ಲರಿಗೂ ಸಂತೋಷವನ್ನ ಪ್ರದಾನ ಮಾಡ್ತಾನೆ. ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದೇನಾಸೌ, ಈ ರಾಮ ಶಬ್ದಕ್ಕೆ ಇದೇ ಅರ್ಥ ಅಂತ ಹೇಳ್ತಾರೆ. ಅದೇ ರೀತಿ ಕೃಷ್ಣ ಎಂಬಂತ ಶಬ್ದಕ್ಕೆ ಏನರ್ಥ? ಕರ್ಷತಿ ಇತಿ ಕೃಷ್ಣ, ಅಂದ್ರೆ ಎಲ್ಲರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹವನು, ಆಕರ್ಷಿಸಿಕೊಳ್ಳುವಂತಹವನು ಅವನೇ ಕೃಷ್ಣ. ಆದ್ದರಿಂದ ಬಲರಾಮ ಅವಾಗ ಏನ್ ಮಾಡ್ತಾನೆ, ತನ್ನ ಒಂದೇ ಒಂದು ಬಲಮುಷ್ಟಿಯಿಂದ ಆ ಪ್ರಲಂಬಾಸುರನ ತಲೆಯ ಮೇಲೆ ಒಂದು ಮುಷ್ಟಿಯಿಂದ ಒಂದು ಪ್ರಹಾರವನ್ನ ಮಾಡ್ತಾನೆ. ಪ್ರಲಂಬಾಸುರ ಅಲ್ಲಿ ಸತ್ತು ಬೀಳ್ತಾನೆ. ಸೊ ಭಾಗವತದ ಈ ರೀತಿಯಾದಂತಹ ವರ್ಣನೆ ನಾವೇ ನೋಡ್ತೀವಿ. ಇದರಲ್ಲಿ ಏನು ಡ್ರಾಮಾ ಎಲ್ಲ ಇಲ್ಲ ಅಲ್ವಾ? ನಾವು ಸಾಮಾನ್ಯವಾದಂತಹ ಸಿನಿಮಾದಲ್ಲಿ ನೋಡ್ತೀವಿ, ಲಾಸ್ಟ್ ಸೀನ್ ನಲ್ಲಿ ನೋಡ್ತೀವಿ, ಈ ಹೀರೋ ಮತ್ತೆ ವಿಲ್ಲನ್ನು ಆಲ್ಮೋಸ್ಟ್ 15 ಮಿನಿಟ್ಸ್ ಎಳಿತಾರೆ ಅಲ್ವಾ? 15 ನಿಮಿಷಗಳ ಕಾಲ ಮೊದಲು ವಿಲ್ಲನ್ ಹೊಡಿತಾನೆ, ಆಮೇಲೆ ಹೀರೋ ಹೊಡಿತಾನೆ, ಮತ್ತೆ ಅದೇ ರೀತಿ 10-20 ಸತಿ ಆಗತ್ತೆ. ಕೊನೆಯಲ್ಲಿ ಹೀರೋ ಬಂದ್ಬಿಟ್ಟು ಒಂದು ಯಾವುದೋ ಒಂದು ದೊಡ್ಡದಾಗಿ ತೋರಿಸ್ತಾರೆ ಅಲ್ಲ, ದೊಡ್ಡದಾಗಿ ಒಂದು ಹೊಡಿತಾನೆ, ಆಮೇಲೆ ಸತ್ತು ಬೀಳ್ತಾನೆ. ಆದ್ರೆ ಭಾಗವತದಲ್ಲಿ ಈ ರೀತಿಯಾದಂತ ವರ್ಣನೆ ಎಲ್ಲ ಇಲ್ಲ. ಒಂದೇ ಸತಿ ಮುಷ್ಟಿಯ ಪ್ರಹಾರವನ್ನ ಮಾಡ್ತಾನೆ, ಪ್ರಲಂಬಾಸುರ ಸತ್ತು ಬೀಳ್ತಾನೆ. ಸೊ ನಮ್ಮ ಒಬ್ಬ ಆಚಾರ್ಯರು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅಂತ, ಅವರು ಕೃಷ್ಣ ಲೀಲೆ ಮತ್ತೆ ಬಲರಾಮನ ಅಸುರ ಸಂಹಾರದ ಯಾವ ಲೀಲೆಗಳಿದೆ ಅದೆಲ್ಲದಕ್ಕೂ ಒಂದು ವಿಶೇಷವಾದಂತಹ ಅರ್ಥ ಇದೆ ಅಂತ ಹೇಳ್ತಾರೆ. ಸಾಂಕೇತಿಕವಾದಂತಹ ಅರ್ಥ, ಸಿಂಬಾಲಿಕ್ ಮೀನಿಂಗ್. ಸಾಂಕೇತಿಕವಾದಂತಹ ಅರ್ಥ ಇದೆ ಅಂದ ಮಾತ್ರಕ್ಕೆ ಈ ಎಲ್ಲಾ ಲೀಲೆಗಳು ಸತ್ಯ ಅಲ್ಲ ಅಂತ ಅಲ್ಲ. ಎಲ್ಲಾ ಇತಿಹಾಸವೇ, ಎಲ್ಲಾ ಲೀಲೆಗಳು ಸತ್ಯವಾದಂತಹ ಘಟನೆಗಳು. ಆದ್ರೆ ಆ ಘಟನೆಗಳಿಂದ ನಾವು ಯಾವ ಪಾಠಗಳನ್ನ ಕಲಿಯಬಹುದು ಅನ್ನೋದಕ್ಕೆ ಇದೆಲ್ಲದಕ್ಕೆ ಸಾಂಕೇತಿಕ ಅರ್ಥಗಳನ್ನ ನಮ್ಮ ಆಚಾರ್ಯರು ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ಪ್ರಲಂಬಾಸುರ ಯಾವ ಒಂದು ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಅನರ್ಥವನ್ನ ಅವನು ಪ್ರತಿನಿಧಿಸ್ತಾನೆ ಎಂಬಂತೆ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳ್ತಾರೆ. ನೋಡಿ, ನಮ್ಮ ಹೃದಯದಲ್ಲಿ ಅನೇಕ ಅನರ್ಥಗಳಿವೆ. ಪ್ರಧಾನವಾಗಿ 6 ಅನರ್ಥಗಳಿವೆ. ಯಾವುದದು? ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತೆ ಮಾತ್ಸರ್ಯ. ಆದ್ರೆ ಇಷ್ಟು ಮಾತ್ರ ಅಲ್ಲ, ಇದೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ಅನೇಕ ಸಾವಿರಾರು ಪ್ರತಿರೂಪಗಳನ್ನ ಹೊಂದಿವೆ.
ಅಲ್ಲ. ಸೊ ಅದೇ ರೀತಿಯಲ್ಲಿ ಪ್ರಲಂಬಾಸುರ ಯಾವ ಒಂದು ಅನರ್ಥವನ್ನ ಪ್ರತಿನಿಧಿಸ್ತಾನೆ, ಯಾವ ಅನರ್ಥದ ಪ್ರತಿರೂಪ ಎಂಬಂತೆ ಭಕ್ತಿವಿನೋದ್ ಠಾಕೂರ್ ಅವ್ರು ಹೇಳ್ತಾರೆ ಈ ಪ್ರಲಂಬಾಸುರ ಅಂತಕ್ಕಂಥವನು ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಸ್ಥೂಲ ಕಾಮದ ಒಂದು ಪ್ರತಿರೂಪ ಮತ್ತೆ ಸೂಕ್ಷ್ಮ ಕಾಮದ ಪ್ರತಿರೂಪ ಅಂತ ಹೇಳ್ತಾರೆ. ಸ್ಥೂಲ ಕಾಮ ಮತ್ತೆ ಸೂಕ್ಷ್ಮ ಕಾಮ ಅಂತ ಇದೆ. ಸ್ಥೂಲ ಕಾಮ ಅಂತ ಹೇಳಿದ್ರೇನು? ಸ್ಥೂಲ ಕಾಮ ಅಂತ ಹೇಳಿದ್ರೆ ಗಂಡು ಮತ್ತೆ ಹೆಣ್ಣಿನ ನಡುವೆ ಇರ್ತಕ್ಕಂತಹ ಅತಿಯಾದಂತಹ ಆಕರ್ಷಣೆ ಅಂತ ನೀವು ಇಟ್ಕೋಬಹುದು. ಆದ್ರೆ ಸೂಕ್ಷ್ಮ ಕಾಮ ಏನಿದೆ ಅದು ಸ್ಥೂಲ ಕಾಮಕ್ಕಿಂತ ಬಹಳ ಗಂಭೀರವಾದಂತಹದ್ದು ಅಲ್ಲ. ಸ್ಥೂಲ ಕಾಮ ಅದನ್ನ ಎಷ್ಟೊಂದ್ ಜನ ಮೀರಬಹುದು, ಅದನ್ನ ಮೀರೋದಕ್ಕೂ ಬಹಳ ಕಷ್ಟ, ಆದ್ರೆ ಎಷ್ಟೊಂದ್ ಜನ ಮೀರಬಹುದು. ಆದ್ರೆ ಸೂಕ್ಷ್ಮ ಕಾಮದ ಯಾವ ಲಕ್ಷಣಗಳಿವೆ ಅದನ್ನ ಮೀರೋದಕ್ಕೆ ಬಹಳ ಬಹಳ ಕಷ್ಟ. ಸೂಕ್ಷ್ಮ ಕಾಮ ಅಂತ ಹೇಳಿದ್ರೇನು? ಪೂಜಾ, ಲಾಭ ಮತ್ತೆ ಪ್ರತಿಷ್ಠಾ, ಇದಕ್ಕೆ ಯಾವ ಆಸೆ ಇದೆ ನಮ್ಮ ಹೃದಯದ ಅಂತರಾಳದಲ್ಲಿ ಇದೇ ಸೂಕ್ಷ್ಮ ಕಾಮ ಅಂತ ಹೇಳ್ತಾರೆ. ಪೂಜೆ, ಲಾಭ ಮತ್ತೆ ಪ್ರತಿಷ್ಠೆ, ಇದಕ್ಕೆ ಯಾವ ಆಸೆ ಇರುತ್ತೆ ನಮ್ಮ ಹೃದಯದ ಅಂತರಾಳದಲ್ಲಿ? ಅಲ್ಲ, ಎಲ್ಲರೂ ನನ್ನ ಪೂಜೆಯನ್ನ ಮಾಡಬೇಕು, ಅಲ್ಲ ನಾನು ಬಹಳ ಹೆಸರುವಾಸಿ ಆಗ್ಬೇಕು, ಪ್ರಸಿದ್ಧನಾಗ್ಬೇಕು, ಎಲ್ಲಾ ಕಡೆಯಲ್ಲಿ ನನ್ನ ಹೆಸರು ಪ್ರಸಾರವಾಗಬೇಕು. ಅದೇ ರೀತಿಯಲ್ಲಿ ಲಾಭ, ಎಲ್ಲ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನನಗೆ ಇದರಿಂದ ಏನು ಲಾಭ ಇದೆ ಅಂತ ನಾನು ಯೋಚನೆ ಮಾಡ್ತೀನಿ. ಅಲ್ಲ, ಒಬ್ಬ ವ್ಯವಸಾಯಿಯ ತರಹ, ಬಿಸ್ನೆಸ್ ಮ್ಯಾನ್ ತರಹ ಅಲ್ವಾ, ಬಿಸ್ನೆಸ್ ಮ್ಯಾನ್ ತರ ನಾನು ಎಲ್ಲದರಲ್ಲೂ ಏನ್ ಮಾಡಿದ್ರು ಕೂಡ ಇದರಲ್ಲಿ ನನಗಿಂದ ಏನ್ ಸಿಗತ್ತೆ, ಇದರಿಂದ ನನಗೇನ್ ಸಿಗತ್ತೆ. ಅದೇ ರೀತಿ ಪ್ರತಿಷ್ಠೆ, ಎಲ್ಲರೂ ನನಗೆ ಗೌರವವನ್ನ ಕೊಡಬೇಕು ಎಂಬಂತ ಆಸೆ ಏನಿದೆ ಇದು ಸೂಕ್ಷ್ಮ ಕಾಮದ ಪ್ರತಿರೂಪ ಅಲ್ಲ. ಸೊ ಭಕ್ತಿವಿನೋದ್ ಠಾಕೂರ್ ಅವ್ರು ಹೇಳ್ತಾರೆ ನೋಡಿ, ಕೃಷ್ಣ ಯಾವ ಯಾವ ಅಸುರರ ಸಂಹಾರವನ್ನ ಮಾಡ್ತಾನೆ, ಆ ಅಸುರರು ಯಾವ ಅನರ್ಥವನ್ನ ಪ್ರತಿನಿಧಿಸ್ತಾರೆ, ಆ ಅನರ್ಥಗಳನ್ನ ನಾವು ಕೃಷ್ಣನ ಶರಣು ಹೋಗಿ ನಾವು ಮೀರಬಹುದು. ಆದರೆ ಬಲರಾಮ ಯಾವ ಯಾವ ಅಸುರರ ಸಂಹಾರವನ್ನ ಮಾಡ್ತಾನೆ, ಮತ್ತೆ ಆ ಅಸುರರು ಯಾವ ಅನರ್ಥಗಳನ್ನ ಸಂಹರಿಸ್ತಾರೆ, ಯಾವ ಅನರ್ಥಗಳನ್ನ ಪ್ರತಿನಿಧಿಸ್ತಾರೆ, ಆ ಅನರ್ಥಗಳನ್ನ ನಾವು ಮೀರಬೇಕಾದ್ರೆ ಕೇವಲ ಗುರುವಿನ ಶರಣು ಹೋಗಿ ಮಾತ್ರ ನಾವು ಆ ಅನರ್ಥಗಳನ್ನ ಮೀರಬಹುದು. ಕೇವಲ ಕೃಷ್ಣನ ಶರಣು ಹೋಗಿ ನಾವು ಅನರ್ಥಗಳನ್ನ ನಾವು ಮೀರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಗುರು ಅಂತಕ್ಕಂಥವರು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾರೆ. ಕೃಷ್ಣನಿಗಿಂತಲೂ ಅತಿ ಮುಖ್ಯವಾದಂತಹ ಪಾತ್ರವನ್ನ ಗುರು ಅಂತವರು ವಹಿಸ್ತಾರೆ ಅಲ್ವಾ. ಸೊ ಆ ಗುರುವಿನ ಪ್ರತಿರೂಪ ಇರ್ತಕ್ಕಂಥವನು ಬಲರಾಮ. ಬಲರಾಮನಿಗೆ ಆದ್ದರಿಂದಲೇ ನಾವು ಆದಿಗುರು ಅಂತ ಹೇಳ್ತೇವೆ. ಎಲ್ಲಾ ಗುರುಗಳು ಆ ಸಮೂಹ ರೂಪದಲ್ಲಿ ಬಲರಾಮನಲ್ಲಿ ವಾಸ ಮಾಡ್ತಾರೆ. ಆದ್ದರಿಂದ ಆ ಬಲರಾಮನ ಆರಾಧನೆಯನ್ನ ಮಾಡುವಂತಹದ್ದು ಬಹಳ ಮುಖ್ಯ. ನೀವು ದಕ್ಷಿಣ ಭಾರತದ ಅನೇಕ ದೇವಸ್ಥಾನಗಳಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ವಿಶೇಷವಾಗಿ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ದಿವ್ಯ ದೇಶಗಳಲ್ಲಿ ನೀವು ಗಮನಿಸಿದ್ರೆ ಮೇಲಿನ ಚಕ್ರ ಏನಿರತ್ತೆ, ಮೇಲಿನ ಗೋಪುರ ಏನಿರತ್ತೆ, ಆ ಗೋಪುರದ ಎರಡೂ ಬದಿಯಲ್ಲಿ ಲಕ್ಷ್ಮಣನನ್ನ ಮತ್ತೆ ಬಲರಾಮನನ್ನ ಅವರು ಕೆತ್ತನೆ ಮಾಡಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾದಂತಹ ಸ್ಥಾನವನ್ನ ಅವರು ವಹಿಸಿರ್ತಾರೆ. ಬಲರಾಮ ಮತ್ತೆ ಲಕ್ಷ್ಮಣ ಎರಡು ಒಂದೇ ತತ್ವ, ಗುರು ತತ್ವ ಅಲ್ವಾ. ಸೊ ಆ ಗುರುತತ್ವದ ರೂಪದಲ್ಲಿ ಬಲರಾಮ ಇರೋದ್ರಿಂದ ಆ ಬಲರಾಮನ ಆರಾಧನೆಯನ್ನ ಮಾಡುವಂತಹದ್ದು, ವಿಶೇಷವಾಗಿ ಅವನ ಹುಟ್ಟಿದ ಹಬ್ಬದ ದಿವಸ ಅಂದ್ರೆ ಶ್ರಾವಣ ಪೂರ್ಣಿಮೆಯ ದಿವಸ ಆ ಬಲರಾಮನ ಆರಾಧನೆಯನ್ನ ಮಾಡುವಂತಹದ್ದು ಅತಿ ಮುಖ್ಯ ಆಗಿರೋದ್ರಿಂದ ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಇಸ್ಕಾನ್ ಸಂಸ್ಥೆಯಲ್ಲಿ ಆ ಬಲರಾಮನ ಆರಾಧನೆಯನ್ನ ನಾವು ಪ್ರತಿ ವರ್ಷ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ. ಬಲರಾಮನ ಹುಟ್ಟಿದ ದಿವಸ ಏನಿದೆ, ಆ ಹುಟ್ಟಿದ ಹಬ್ಬ ಕೃಷ್ಣನ ಹುಟ್ಟಿದ ಹಬ್ಬಕ್ಕಷ್ಟೇ ಮೀಲಾದಂತಹದ್ದು, ಅಷ್ಟೇ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ, ಆಚರಿಸಬೇಕು ಕೂಡ, ಆದ್ದರಿಂದ ಆಚರಿಸ್ತೇವೆ. ಆದ್ರಿಂದ ಇಲ್ಲಿವರೆಗೆ ನಾನು ಕೇವಲ ಒಂದಷ್ಟು ತಾತ್ವಿಕ ವಿಷಯಗಳನ್ನ ಮತ್ತೆ ಒಂದು ಲೀಲೆಯನ್ನ ಮಾತ್ರ ನಿಮ್ಮೆಲ್ಲರ ಜೊತೆಗೆ ನಾನು ಹಂಚಿಕೊಂಡೆ. ಬಲರಾಮನ ತತ್ವ ಏನಿದೆ ಬಹಳ ಸೂಕ್ಷ್ಮವಾದಂತಹದ್ದು, ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಕೂಡ. ಏಕೆಂದ್ರೆ ಒಂದಷ್ಟು ಬಲರಾಮನ ಲೀಲೆಗಳು ನಮಗೆ ಆಶ್ಚರ್ಯಚಕಿತರನ್ನಾಗಿ ಮಾಡ್ತದೆ ಅಲ್ಲ. 10ನೇ ಸ್ಕಂದದಲ್ಲಿ ಇರ್ತಕ್ಕಂತಹ ಒಂದಷ್ಟು ಬಲರಾಮನ ಲೀಲೆಗಳು, ಉದಾಹರಣೆಗೆ ಬಲರಾಮ ದುರ್ಯೋಧನನ ಗುರುವಾಗ್ತಾನೆ. ಏನಕ್ಕೆ ಅಂತ ನೀವು ಕೇಳಬಹುದು ಅಲ್ವಾ. ಬಲರಾಮ ದುರ್ಯೋಧನನಿಗೆ ಏನಕ್ಕೆ ಗದಾ ಯುದ್ಧವನ್ನ ಹೇಳ್ಕೊಡ್ತಾನೆ. ಈ ರೀತಿಯಾಗಿ ಒಂದಷ್ಟು ಲೀಲೆಗಳು ಬಹಳ ನಮ್ಮನ್ನ ಆಶ್ಚರ್ಯ ಚಕಿತರನ್ನಾಗಿ ಮಾಡುತ್ತದೆ.
ನಮಗೆ ಮೋಹವನ್ನ ತರುವಂತಹ, ಸಮೋಹವನ್ನ ತರುವಂತಹ ಲೀಲೆಗಳು. ಆದ್ರೆ ಅದೆಲ್ಲವನ್ನ ನಾವು ಯಾವಾಗ ಗುರು ಪರಂಪರೆಯಲ್ಲಿ ಅಧ್ಯಯನವನ್ನ ಮಾಡ್ತೇವೆ, ಆಚಾರ್ಯರ ವ್ಯಾಖ್ಯಾನಗಳ ಜೊತೆಗೆ, ಶಿಲ ಪ್ರಭುಪಾದರ ವ್ಯಾಖ್ಯಾನಗಳ ಜೊತೆಗೆ ಯಾವಾಗ ನಾವು ಅಧ್ಯಯನವನ್ನ ಮಾಡ್ತೇವೆ, ಆವಾಗ ಅದಕ್ಕೆ ಮೂಲವಾದಂತಹ ಅರ್ಥಗಳು ನಮಗೆ ಸಿಗತ್ತೆ ಅಲ್ವಾ. ಸೊ ಯಾರ್ಯಾರಿಗೆ ಮತ್ತಷ್ಟು ಉತ್ಸಾಹವಿದೆ, ಹುರುಪಿದೆ, ಇನ್ನಷ್ಟು ಬಲರಾಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಅವರೆಲ್ಲರೂ ನೀವೇನ್ ಮಾಡ್ಬೋದು, ಭಾಗವತದ 10ನೇ ಸ್ಕಂದವನ್ನ ಸವ್ಯಾಖ್ಯಾನವಾಗಿ, ವ್ಯಾಖ್ಯಾನದ ಜೊತೆಗೆ ನೀವು ಓದಬಹುದು. ಆಯ್ತಾ. ಸೊ ಇಷ್ಟ ಹೇಳಿ ನಾನು ಇವತ್ತಿನ ಪ್ರವಚನಕ್ಕೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಶ್ರೀ ಬಲರಾಮ ಪೂರ್ಣಿಮಾ ಮಹಾ ಮಹೋತ್ಸವ ಕೀ ಜೈ. ಶ್ರೀ ಶ್ರೀ ರಾಧಾ ವಿನೋದ ಭಗವಾನ್ ಕೀ ಜೈ. ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಭದ್ರಾ ಮಹಾರಾಣಿ ಕೀ ಜೈ. ಶ್ರೀ ಶ್ರೀ ನಿತ್ಯಾನಂದ ನಟವರ ಗೌರ್ ಸುಂದರ ಭಗವಾನ್ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಇವತ್ತು ಯಾರ್ಯಾರು ಬಂದಿದ್ದೀರಾ ದೇವಸ್ಥಾನಕ್ಕೆ, ಒಂದು ವಿಶೇಷವಾದಂತಹ ಉತ್ಸವದ ಹಬ್ಬದ ದಿವಸ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಝುಲನ್ ಯಾತ್ರಾ ಏನಿದೆ, ಅಂದ್ರೆ ಉಯ್ಯಾಲೆಯ ಉತ್ಸವ ಏನಿದೆ, ಇವತ್ತಿನ ಕೊನೆಯ ದಿವಸ, 5 ದಿವಸಗಳ ಕಾಲ ಬಲರಾಮ ಜಯಂತಿಯ ಬಲರಾಮ ಪೂರ್ಣಿಮೆಯ ಜೊತೆಗೆ ಕೊನೆಗೊಳ್ಳುವಂತೆ ಈ ಉಯ್ಯಾಲೆಯ ಉತ್ಸವವನ್ನು ನಾವು ಆಚರಿಸ್ತೇವೆ. ಯಾರ್ಯಾರು ಈ ಸೇವೆಯನ್ನ ಮಾಡಿಲ್ಲ, ಈ ಪ್ರವಚನದ ನಂತರ ಬಂದು ಆ ಸೇವೆಯನ್ನು ಕೂಡ ನೀವು ಮಾಡಬಹುದು. ಆಯ್ತಾ. ಸೊ ಇಷ್ಟ ಹೇಳಿ ಇಲ್ಲಿ ಇವತ್ತಿನ ಪ್ರವಚನಕ್ಕೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದೆಯಾ? ಇವತ್ ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ? ಓಕೆ, ಮತ್ತೊಂದು ಸೂಚನೆ ಇದೆ, ಎಲ್ಲರಿಗೂ ಕೊಡ್ಬೇಕಾಗಿತ್ತು. ಚೈತನ್ಯ ಪ್ರಸಾದ್ ಪ್ರಭು ಹೇಳಿದ್ದಾರೆ ನನಗೆ ಈ ಸೂಚನೆಯನ್ನ ಕೊಡೋದಕ್ಕೆ. ಸೊ ಈ ಒಂದು ಕೃಷ್ಣ ರಸಾಯನದ ಕಾರ್ಯಕ್ರಮವನ್ನ ಆರಂಭಿಸಿ ಇವಾಗ ಸುಮಾರು 7 ರಿಂದ 8 ತಿಂಗಳಾಯ್ತು ಅಲ್ಲ. ಜನವರಿ ಮಾಸದಲ್ಲಿ ನಾವು ಶುರು ಮಾಡಿದ್ವಿ ಅಂತ ಕಾಣುತ್ತೆ. ಅದರಿಂದ 7 ರಿಂದ 8 ತಿಂಗಳುಗಳ ಕಾಲ ಆಗ್ತಾ ಬಂದಿದೆ ಇವಾಗ. ಅದರಿಂದ ಇನ್ಮೇಲಿಂದ ನಾವು ಮತ್ತೊಂದು ಇದರ ಜೊತೆಗೆ ಮತ್ತೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕಂತ ಇದ್ದೇವೆ. ಯಾರ್ಯಾರಿಗೆ ಇಷ್ಟ ಇದೆ ಇದರಲ್ಲಿ ಭಾಗವಹಿಸೋದಕ್ಕೆ ಅವರೆಲ್ಲರೂ ಭಾಗವಹಿಸಬಹುದು. ಏನಂತ ಹೇಳಿದ್ರೆ, ಪ್ರತಿ ದಿವಸ ಬೆಳಿಗ್ಗೆ ಸುಮಾರು 5 ರಿಂದ 5:30 ಅಥವಾ 5:30 6 ಗಂಟೆಯವರೆಗೆ ಪ್ರತಿ ದಿವಸ ಎಲ್ಲರೂ ಬಂದು, ಯಾರ್ಯಾರಿಗೆ ಇಷ್ಟ ಇದೆ ಎಲ್ಲರೂ ಬಂದು ಆನ್ಲೈನ್ ಮೂಲಕ, ಅಂತರ್ಜಾಲದ ಮೂಲಕ ಆನ್ಲೈನ್ ಎಲ್ಲರೂ ಬಂದು ಒಟ್ಟಿಗೆ ಜಪವನ್ನ ಮಾಡುವಂತಹದ್ದು. ಪ್ರತಿ ಶನಿವಾರ ಎಷ್ಟೊಂದು ಜನ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಇಲ್ಲಿ. ನೀವು ಬಂದು ಕೃಷ್ಣನ ಬಗ್ಗೆ ಕೇಳ್ತಾ ಇದ್ದೀರಾ, ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಲೀಲೆಗಳ ಬಗ್ಗೆ, ಭಾಗವತದ ಅನೇಕ ವಿಚಾರಗಳ ಬಗ್ಗೆ ಕೇಳ್ತಾ ಇದ್ದೀರಾ, ಬಹಳ ಸಂತೋಷ. ಆದ್ರೆ ಈ ಒಂದು ಶ್ರವಣ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಪ್ರಭಾವವನ್ನ ಬೀರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಪ್ರತಿ ದಿವಸ ಒಂದು ಸಣ್ಣ ಸಾಧನೆಯನ್ನ ಮಾಡಬೇಕು ಅಲ್ಲ. ಸಾಧನೆ ಅನ್ನೋದು ಬಹಳ ಮುಖ್ಯ, ಎಲ್ಲರಿಗೂ ಮುಖ್ಯ. ಭೌತಿಕವಾದಂತಹ ಕ್ಷೇತ್ರದಲ್ಲೂ ಮುಖ್ಯ, ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಮುಖ್ಯ ಅಲ್ವಾ. ಸೊ ಈ ಸಾಧನೆಯ ರೂಪದಲ್ಲಿ ನಾವು ಏನನ್ನ ಮಾಡ್ತೇವೆ? ಪರಮ ಸಾಧನೆ ಯಾವುದದು? ಜಪ, ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ತೇವೆ ಅಲ್ಲ. ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ, ಎಲ್ಲಾ ಸಾಧನೆಗಳಲ್ಲೂ ಶ್ರೇಷ್ಠವಾದಂತಹ ಸಾಧನೆ ಅಂತ ಹೇಳಿದ್ರೆ ಜಪವನ್ನ ಮಾಡುವಂತಹದ್ದು. ಅದನ್ನ ಪ್ರತಿ ದಿವಸ ಬೆಳಿಗ್ಗೆ ನಾವು ಇನ್ಮೇಲಿಂದ ಶುರು ಮಾಡ್ಬೇಕಂತ ಇದ್ದೇವೆ. ಪ್ರಾಯಶಃ ಈ ಬರುವ ಸೋಮವಾರ ಅಥವಾ ಮುಂದಿನ ಸೋಮವಾರದಿಂದ ನಾವು ಶುರು ಮಾಡ್ತೇವೆ. ಸೊ ಯಾರ್ಯಾರಿಗೆ ಇಷ್ಟ ಇದೆ ಮತ್ತೆ ಯಾರ್ಯಾರಿಗೆ ಇಷ್ಟ ಇಲ್ಲ, ಇಬ್ರು ಕೂಡ ಇದರಲ್ಲಿ ಭಾಗವಹಿಸಿದ್ರೆ ಒಳ್ಳೇದು. ಯಾರಿಗೆ ಇಷ್ಟ ಇದೆ ಅವ್ರು ಖಂಡಿತವಾಗ್ಲೂ ಭಾಗವಹಿಸಿ, ಯಾರಿಗೆ ಇಷ್ಟ ಇಲ್ಲ ಅವರು ಕೂಡ ಭಾಗವಹಿಸಿ. ಏಕೆ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ನಿಮಗೆ ಇಷ್ಟ ಆಗೋದಕ್ಕೆ ಶುರು ಆಗುತ್ತೆ ಅಲ್ಲ. ಅದ್ರ ಬಗ್ಗೆ ರೂಪ ಗೋಸ್ವಾಮಿ ಹೇಳ್ತಾರೆ, ಆರಂಭದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಅನ್ನೋದು ಯಾವಾಗ ಒಬ್ಬ ಜಾಂಡಿಸ್ ಇರುವಂತಹ ಒಬ್ಬ ಪೇಷಂಟ್, ಜಾಂಡಿಸ್ಗೆ ಏನ್ ಹೇಳ್ತೀವಿ ನಾವು ಕನ್ನಡದಲ್ಲಿ? ಕಾಮಾಲೆ ರೋಗ. ಕಾಮಾಲೆ ರೋಗ ಇರುವಂತ ಒಬ್ಬ ರೋಗಿಗೆ ಅವನಿಗೆ ನೀವು ಸ್ವೀಟ್ ಅನ್ನ ಕೊಟ್ರೆ ಅದು ರುಚಿಸುತ್ತಾ? ಅದು ಕಹಿ ಕಹಿ ಆಗಿರುತ್ತೆ ಅವನಿಗೆ. ಆದ್ರೆ ಆ ಕಾಮಾಲೆ ರೋಗ ಇರುವಂತಹ ರೋಗಿಗೆ ಆಯುರ್ವೇದಿಗಳು ಅಥವಾ ಆಯುರ್ವೇದ ಪ್ರಿಸ್ಕ್ರೈಬ್ ಮಾಡುವಂತಹ ಒಂದು ಔಷಧಿ ಏನದು? ಯಾವುದೇ ಒಂದು ಅತಿಯಾಗಿ ಇಲ್ಲದೆ ಇರತಕ್ಕಂತಹ ಸಕ್ಕರೆ ಅಂಶ ಇಲ್ಲದೆ ಇರತಕ್ಕಂತಹ ಒಂದು ಸಕ್ಕರೆಯ ಒಂದು ಸ್ವೀಟ್ ಏನಿದೆ ಅದನ್ನೇ ಕೊಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಹೋಗ್ತಾ ಹೋಗ್ತಾ ರುಚಿಸುತ್ತಿಗೆ ಶುರು ಆಗುತ್ತೆ ಅಲ್ಲ. ಸೊ ಅದೇ ರೀತಿಯಲ್ಲಿ ನಾವೆಲ್ಲರೂ ಆ ಕಾಮಾಲೆ ರೋಗ ಇರ್ತಕ್ಕಂತ ಒಬ್ಬ ರೋಗಿಯ ತರಹ ಇವಾಗ
ಆದ್ರಿಂದ ಹರೇ ಕೃಷ್ಣ ಮಹಾಮಂತ್ರ ಅನ್ನೋದು ಇವಾಗ ನಮಗೆ ರುಚಿಸದೇ ಇರಬಹುದು, ಆದ್ರೆ ಅದಕ್ಕೆ ಔಷಧಿ ಏನದು? ಔಷಧಿ ಏನು ಅಂತ ಹೇಳಿದ್ರೆ ಆ ಹರೇ ಕೃಷ್ಣ ಮಹಾಮಂತ್ರವೇ ಅದಕ್ಕೆ ಔಷಧಿ. ಔಷಧಿಯನ್ನ ತಗೊಳ್ತಾ 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 ಆ ಔಷಧಿಯೇ ನಿಜವಾಗ್ಲೂ ರುಚಿಸೋದಕ್ಕೆ ನಮಗೆ ಶುರು ಆಗತ್ತೆ. ಆದ್ರಿಂದ ದಯವಿಟ್ಟು ಯಾರ್ಯಾರಿಗೆ ಸಮಯ ಇದೆ ಮತ್ತೆ ಯಾರ್ಯಾರಿಗೆ ಸಮಯ ಇಲ್ಲ ಅವರು ಕೂಡ ಇಬ್ರು ಕೂಡ ಇದರಲ್ಲಿ ಭಾಗವಹಿಸಬಹುದು. ಕೇವಲ ಅರ್ಧ ಗಂಟೆ ಕಾಲ ಮಾತ್ರ. ಇದರ ಬಗ್ಗೆ ನಾವು ಮತ್ತಷ್ಟು ಮಾಹಿತಿಯನ್ನ ನಾವು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಳಿಸ್ತೇವೆ. ಯಾರ್ಯಾರು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇಲ್ಲ ದಯವಿಟ್ಟು ನೀವು ನಿಮ್ಮ ನಂಬರ್ನ ಕೊಡ್ಬೋದು, ನಾವು ನಿಮ್ಮನ್ನ ವಾಟ್ಸ್ಆಪ್ ಗ್ರೂಪ್ಗೆ ಆಡ್ ಮಾಡ್ತೀವಿ. ಆಯ್ತಾ? ಇಷ್ಟು ಹೇಳಿ ನಾವು ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶೀಲ ಪ್ರಭುಪಾದ ಕಿ ಜೈ. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ಹಳೆ ಬಿಲ್ಡಿಂಗ್ ನಲ್ಲಿ. ದಯವಿಟ್ಟು ಪ್ರಸಾದವನ್ನ ಸ್ವೀಕರಿಸಿ ಹೊರಡಬೇಕಂತ ವಿನಂತಿ. ಹರೇ ಕೃಷ್ಣ.